Hallelujah. Hallelujah. It's all about worshiping the Trinity. ನಾವೆಲ್ಲರೂ ಕೂಡ ಪರಮತ್ರಿತ್ವ ದೇವರನ್ನ Father, ಆರಾಧಿಸೋಣ. Son and Holy Spirit. ತಂದೆ ದೇವರು, ಸುತ ದೇವರು, ಪವಿತ್ರಾತ್ಮರಾದ When you ದೇವರು. worship the Trinity, ನಾವೆಲ್ಲರೂ ಪರಮತ್ರಿತ್ವರನ್ನ ಆರಾಧಿಸುವ you are receiving the fullness of God in us. ನಾವೆಲ್ಲರೂ ಕೂಡ ಆ ದೇವರ ಪರಿಪೂರ್ಣತೆಯನ್ನ ನಮ್ಮಲ್ಲಿ ಸ್ವೀಕರಿಸುತ್ತೇವೆ. Love of the Father, grace of our Lord Jesus Christ and the communion of the Holy Spirit. ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತರ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ. Let us lift our both hands ನಾವೆಲ್ಲರೂ ಎರಡು ಕರಗಳನ್ನ ಮೇಲೆ ಮಾಡಿ and pray this prayer tonight. ಈ ಒಂದು ಸಂಜೆ ವೇಳೆಯಲ್ಲಿ ಇದೇ ಪ್ರಾರ್ಥನೆಯನ್ನು ಹೇಳೋಣ. Lord, fill us with Father's love. ಪ್ರಭುವೇ, ನಮ್ಮನ್ನು ತಂದೆ ದೇವರ ಪ್ರೀತಿಯಿಂದ ತುಂಬಿಸಿರಿ. Fill us with the grace of our Lord Jesus Christ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. and the communion of the Holy Spirit. ಮತ್ತು ಆ ಪವಿತ್ರಾತ್ಮರ ಐಕ್ಯತೆಯಿಂದ ನಮ್ಮನ್ನು Love of ತುಂಬಿಸಿರಿ. the Father, ತಂದೆ ದೇವರ ಪ್ರೀತಿ, grace of our Lord Jesus Christ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪೆ and the communion of the Holy Spirit. ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ. Fill us, O God. ನಮ್ಮನ್ನು ತುಂಬಿಸಿರಿ ಪ್ರಭುವೇ. Touch us, O God. ನಮ್ಮನ್ನು ಮುಟ್ಟಿರಿ ಪ್ರಭುವೇ. Deliver us, O Lord. ನಮ್ಮನ್ನು ಬಿಡುಗಡೆ ಮಾಡಿರಿ ಪ್ರಭುವೇ. Call upon the name of Jesus. Jesus. ಯೇಸುವಿನ ನಾಮವನ್ನು ಕೂಗಿ ಕರೆಯೋಣ. ಯೇಸುವೇ. All of you pray. All of you pray. Shala, hara, hana, haza. ಯೇಸುವೇ. Jesus. ಯೇಸುವೇ. Hallelujah. ಯೇಸುವೇ. Hallelujah. 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 ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ತಂದೆಯ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ 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 ಅನ್ಯೋನ್ಯತೆ, ಓ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಓ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ. ಸ್ವರವತಿ. ಪಿತನ ಪ್ರೀತಿ ಸುತನ ಕೃಪೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಓ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಓ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಓ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಹೇ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ, ಪಿತನದನದೇ Lift your both hands. ಎರಡು ಕರಗಳನ್ನ ಮೇಲೆ ಮಾಡಿ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ, love of the Father, ಪಿತನ ಪ್ರೀತಿ, the grace of our Lord Jesus Christ ನಮ್ಮ ಪ್ರಭು ಯೇಸು ಕ್ರಿಸ್ತರ and the ಕೃಪೆ communion of the Holy Spirit. ಮತ್ತು ಆ ಪವಿತ್ರಾತ್ಮರ Lord, ಐಕ್ಯತೆ. fill us more. ನಮ್ಮನ್ನು ಪ್ರಭುವೇ ಇನ್ನು ಹೆಚ್ಚಾಗಿ ತುಂಬಿಸಿರಿ. More you fill us. ಅಧಿಕವಾಗಿ ನಮ್ಮನ್ನು ತುಂಬಿಸಿರಿ. Hallelujah. 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 Before you are sitting, ನೀವು ಕುಳಿತುಕೊಳ್ಳೋದಕ್ಕೆ ಮುಂಚೆ pray for yourself now. ನಿಮ್ಮ ಸ್ವಂತ ವಿಷಯಕ್ಕಾಗಿ ನೀವು ಪ್ರಾರ್ಥಿಸಿರಿ. In this Lent season, ಈ ತಪಸ್ಸು ಕಾಲದಲ್ಲಿ we have to pray for ourselves. ನಾವು ನಮಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. Lord, teach me more humility. ಪ್ರಭುವೇ, ನನಗೆ ದೀನತೆಯನ್ನ ಕಲಿಸಿಕೊಡಿ. Teach me more humbleness. ನನಗೆ ಅತ್ಯಂತ ಹೆಚ್ಚಿನ ನಮ್ರತೆಯನ್ನ Help me ಕಲಿಸಿಕೊಡಿ. to understand others. ನಾನು ಬೇರೆಯವರನ್ನ ಅರ್ಥ ಮಾಡಿಕೊಳ್ಳುವಂತೆ ಆಗಲಿ. Give me the grace to forgive, ನನಗೆ ಆ ಕ್ಷಮಿಸುವ ಕೃಪೆ ನೀಡಿರಿ. to take forgiveness and give forgiveness. ಕ್ಷಮೆಯನ್ನ ಸ್ವೀಕರಿಸಲು ಮತ್ತು ಕ್ಷಮೆಯನ್ನ ಕೊಡಲು ನನಗೆ ಕೃಪೆ All ನೀಡಿರಿ. of you pray now. ಎಲ್ಲರೂ ಕೂಡ ಈಗ ಪ್ರಾರ್ಥಿಸಿರಿ. Give me the gift of forgiveness, ನನಗೆ ಕ್ಷಮಿಸುವ ಆ ಒಂದು ಕೊಡುಗೆಯನ್ನ the ಕೊಡಿ. grace of forgiveness, ಆ ಕೃಪೆ, ಕ್ಷಮಿಸುವ ಕೃಪೆ ಕೊಡಿ. gift to forgive and forget, ಮತ್ತು ಕ್ಷಮಿಸಲು ಮತ್ತು ಅದನ್ನ ಮರೆತು ಹೋಗುವಂತ ಕೃಪೆ ಕೊಡಿ. gift to forgive and forget. ಆ ಕೃಪೆ ನನಗೆ ಕ್ಷಮಿಸಲು ಮತ್ತು ಅದನ್ನ ಮರೆತು ಹೋಗಲು. Pray for yourself now. ನಿಮಗಾಗಿ ನೀವು ಪ್ರಾರ್ಥಿಸಿಕೊಳ್ಳಿ. When you are praying for yourself, ನೀವು ನಿಮಗಾಗಿ ಪ್ರಾರ್ಥಿಸುವಾಗ pray like this. ನೀವು ಈ ರೀತಿಯಾಗಿ ಪ್ರಾರ್ಥಿಸಿ. Teach me more humility, God. ನನಗೆ ದೀನತೆಯನ್ನ ಕಲಿಸಿಕೊಡಿ ಪ್ರಭುವೇ. Pray with me. Teach me, Lord, ನನಗೆ to ಕಲಿಸಿಕೊಡಿ be ಪ್ರಭು. more humble. ನಾನು ಹೆಚ್ಚು
ನಮ್ರನಾಗಿರಲು ಕಲಿಸಿಕೊಡಿ. like Jesus. ಯೇಸುವಿನ ಹಾಗೆ. Second prayer, ಎರಡನೆಯ ಪ್ರಾರ್ಥನೆ, help me to forgive. ನನಗೆ ಕ್ಷಮಿಸಲು ಸಹಾಯ ಮಾಡಿ. Give forgiveness, ನಾನು ಕ್ಷಮೆ ಕೊಡಲು take forgiveness. ಮತ್ತು ಕ್ಷಮೆ ಸ್ವೀಕರಿಸಲು. Thirdly, ಮೂರನೇದಾಗಿ pray for your sickness. ನಿಮ್ಮ ಆ ಅಸ್ವಸ್ಥತೆಗಾಗಿ When ಪ್ರಾರ್ಥಿಸಿ. you are praying for sickness, ನೀವು ನಿಮ್ಮ ಅಸ್ವಸ್ಥತೆಗಾಗಿ ಪ್ರಾರ್ಥಿಸುವಾಗ you have authority over your body. ನಿಮಗೆ ನಿಮ್ಮ ಶರೀರದ ಮೇಲೆ ಅಧಿಕಾರವಿದೆ. Whatever you speak, ನೀವು ಏನೆಲ್ಲ ಮಾತನಾಡುತ್ತೀರಾ it will come to pass. ಅದು ಈ ಕ್ಷಣ ಬರ್ಲಿಕ್ಕೆ ಇದೆ. That's why it is written in the word of God, ಅದಕ್ಕಾಗಿಯೇ ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. death and life, ಜೀವ ಮತ್ತು ಮರಣದ life ಶಕ್ತಿ, and death ಜೀವ ಮತ್ತು ಮರಣದ is ಶಕ್ತಿ in your tongue now. ಇದು ನಿಮ್ಮ ನಾಲಿಗೆಯಲ್ಲಿ ಇದೆ. If you are speaking life, ನೀವು ಜೀವವನ್ನು ಮಾತನಾಡುವಾಗ life will be spreaded. ಅದು ನಿಮ್ಮ ಜೀವ ಬರ್ತದೆ. If you are speaking death, ನೀವು ಮರಣವನ್ನ ಮಾತನಾಡುವಾಗ death will rule over. ಅಲ್ಲಿ ಮರಣ ನಿಮ್ಮನ್ನ Now open your mouth to speak life. ಆದ್ದರಿಂದ ಈಗ ನಿಮ್ಮ ಬಾಯನ್ನು ತೆರೆದು ನೀವು ಜೀವವನ್ನು Life to your ಮಾತನಾಡಿ. members of your body. ನಿಮ್ಮ ಆ ಶರೀರದ ಅಂಗಾಂಗಗಳಿಗೆ ನೀವು ಜೀವವನ್ನು ಮಾತನಾಡಿ. Speak life to your body. ನಿಮ್ಮ ಶರೀರಕ್ಕೆ ನೀವು ಜೀವವನ್ನು ಮಾತನಾಡಿ. Speak life to your body. ನಿಮ್ಮ ಶರೀರಕ್ಕೆ ನೀವು ಜೀವವನ್ನು ಮಾತನಾಡಿ. Lay your hand on the eyes which is weak and speak life to it. ನಿಮ್ಮ ಕಣ್ಣುಗಳು ಇವತ್ತು ಬಲಹೀನವಾಗಿದ್ರೆ ಆ ಕಣ್ಣುಗಳ I don't ಮೇಲೆ know where ಕೈಗಳನ್ನು you ಇಟ್ಟು are weak. ನೀವು ಕಣ್ಣುಗಳಿಗೆ Put your ಜೀವವನ್ನು hand in the ಮಾತನಾಡಿ. place where you are weak and speak life. ನೀವು ನಿಮ್ಮ ಶರೀರದಲ್ಲಿ ಇಲ್ಲಿ ಬಲಹೀನತೆಯನ್ನು ಅನುಭವಿಸ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಕೈಯನ್ನ ಇಟ್ಟು ಜೀವವನ್ನು ಮಾತನಾಡಿ. Speak life. ನೀವು ಜೀವವನ್ನು ಮಾತನಾಡಿ. Life will reveal. ಅಲ್ಲಿ ಜೀವ ಉಂಟಾಗ್ತದೆ. When you speak, ನೀವು ಮಾತನಾಡುವಾಗ you are using the power of the word. ನೀವು ದೇವರ ವಾಕ್ಯದ ಶಕ್ತಿಯನ್ನು ಉಪಯೋಗಿಸುತ್ತಿದ್ದೀರಾ. Word has the power. ಆ ದೇವರ ವಾಕ್ಯದ ಶಕ್ತಿ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. When you speak, ನೀವು ಮಾತನಾಡುವಾಗ you are releasing the word of the Lord. ನೀವು ದೇವರ ವಾಕ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ. Your hand has the authority. ಮತ್ತು ನಿಮ್ಮ ಆ ಶಕ್ತಿ ಇದೆ ನಿಮ್ಮ ಕೈಗಳಿಗೆ. Put your hand. ನೀವು ಆ ಕೈಗಳನ್ನು ಇಟ್ಟಿ Speak to your body. ನಿಮ್ಮ ಶರೀರಕ್ಕೆ ಮಾತನಾಡಿ. Lord, everyone is speaking to the body now. ಪ್ರಭುವೇ, ಪ್ರತಿಯೊಬ್ಬರು ಕೂಡ ಶರೀರಕ್ಕೆ Touch ಮಾತನಾಡುತ್ತಿದ್ದಾರೆ. them. ಮುಟ್ಟಿರಿ ಪ್ರಭುವೇ, Heal them. ಗುಣಪಡಿಸಿರಿ, Deliver them. ಬಿಡುಗಡೆ ಮಾಡಿರಿ. In the name of Jesus, ಯೇಸು ನಾಮದಲ್ಲಿ I command you sickness, ಅಲ್ಲಿರುವಂತಹ ಸ್ವಸ್ಥತೆಗೆ ನಾನು the spirit behind the sickness, ಅಸ್ವಸ್ಥತೆಯ ಹಿಂದೆ ಇರುವಂತಹ ಆತ್ಮಕ್ಕೆ ನಾನು ಹೇಳ್ತಾ ಇದ್ದೇನೆ, you come out now. ಈ ಕ್ಷಣ ಹೊರಬರಬೇಕು. In the name of Jesus, ಯೇಸು ನಾಮದಲ್ಲಿ, the victorious name of Jesus, ಆ ವಿಜಯೋತ್ಸವದ ಯೇಸುವಿನ ನಾಮದಲ್ಲಿ, in the name of Jesus, ಯೇಸುವಿನ ನಾಮದಲ್ಲಿ let there be miracle. ಇಲ್ಲಿ ಅದ್ಭುತಗಳುಂಟಾಗಲಿ. Let there be the touch of God. ಅಲ್ಲಿ ಸ್ಪರ್ಶನೆ, ದೇವರ ಸ್ಪರ್ಶನೆ ಉಂಟಾಗಲಿ. Let the blind eye receive sight. ಇಲ್ಲಿ ಇರುವಂತಹ ಕುರುಡರು ದೃಷ್ಟಿಯನ್ನು ಪಡೆದುಕೊಳ್ಳಲಿ. All those who have chest pain, ಯಾರಿಗೆಲ್ಲ ಇವತ್ತು ಎದೆ ನೋವಿದೆ, let them receive healing touch. ಈ ಕ್ಷಣ ಅವರು ಅಸ್ವಸ್ಥತೆಯ ಸ್ಪರ್ಶವನ್ನು ಪಡೆದುಕೊಳ್ಳಲಿ. Let the spine restore. ಅವರಲ್ಲಿರುವಂತಹ ಬೆನ್ನು ಹುರಿ ಈ ಕ್ಷಣ Restore the spine. ಸಂಪೂರ್ಣವಾಗಿ ಮರುಸ್ಥಾಪಿಸಲ್ಪಡಲಿ. Heal them, Lord. ಸಂಪೂರ್ಣವಾಗಿ ಗುಣಪಡಿಸಿರಿ ಪ್ರಭುವೇ. Touch them, Lord. ಅವರನ್ನು ಸ್ಪರ್ಶಿಸಿರಿ ಪ್ರಭುವೇ. You are here to deliver us. ನೀವು ಇಲ್ಲಿದ್ದೀರಾ ನಮ್ಮನ್ನ ಬಿಡುಗಡೆ ಮಾಡಲು. We believe in you, Jesus. ನಾವು ನಿಮ್ಮನ್ನು ನಂಬುತ್ತೇವೆ ಪ್ರಭು ಯೇಸುವೇ. We are receiving the image back. ನಾವು ಆ ಹಳೆಯ ಸ್ವರೂಪವನ್ನು ಮತ್ತೆ ಸ್ವೀಕರಿಸ್ತಾ ಇದ್ದೇವೆ. Image back. ಆ ಸ್ವರೂಪವನ್ನ ಮರಳಿ ಪಡಿತಾ ಇದ್ದೇವೆ. In the name of Jesus. ಯೇಸುವಿನ ನಾಮದಲ್ಲಿ Every unwanted growth be disappear in Jesus' name. ಯಾವುದೆಲ್ಲ ಬೇಡವಾದ ಶರೀರದ ಬೆಳವಣಿಗೆಗಳಾಗಿದೆ ಅದೆಲ್ಲವೂ ಯೇಸು ನಾಮದಲ್ಲಿ Let the ಕಣ್ಮರೆಯಾಗಲಿ. power of the word of the Lord may receive. ಈಗ ಯೇಸು ಪ್ರಭುವಿನ ವಾಕ್ಯದ ಶಕ್ತಿ ಈ ಕ್ಷಣ The name ಸಂಪೂರ್ಣವಾಗಿ of ಇಳಿಯಲ್ಪಡಲಿ. Father, Son and Holy Spirit. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ. Amen. ಆಮೆನ್. Hallelujah. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಮಾತೆಯಲ್ಲಿ ಪ್ರಾರ್ಥಿಸೋಣ. ನಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಳೇ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. In the name of Father, ಪಿತನ ಸುತನ ಮತ್ತು ಪರಿಶುದ್ಧಾತ್ಮನ ನಾಮದಲ್ಲಿ. Amen. ಆಮೆನ್. Amen. Come on, give a wonderful hand to Jesus. ಜೋರಾಗಿ ಚಪ್ಪಾಳೆ ಬರಲಿ. Come on, give a wonderful hand. ಇನ್ನು ಜೋರಾಗಿ, ಇನ್ನು ಜೋರಾಗಿ. Hallelujah. ಹಲ್ಲೆಲೂಯಾ. Inni joraga. ಇನ್ನು ಜೋರಾಗಿ. Jesus. I don't know what's her name. That sister who's standing there in the third row. I'm seeing her.
ಮೂರನೆಯ ಆ ಸಾಲಿನಲ್ಲಿ she's closing the ಕೈಗಳನ್ನ ಇಟ್ಕೊಂಡಿದ್ದಾರೆ Yes. ರಕ್ಷಿತ ಅವ್ರ ಮಮ್ಮಿ. Lift your hand, sister. There. ನಿಮ್ಮ ಕೈ ಮೇಲೆ Yes. ಮಾಡಿ. Lift your hand. ಕೈ ಮೇಲೆ ಮಾಡಿ. Yeah, she's the one. ಆಕೆ You know what is she's receiving now? ಆಕೆ ಏನನ್ನ ಪಡ್ಕೊಳ್ತಿದ್ದಾರೆ ಗೊತ್ತಾ ಈಗ? Something I was seeing when we were worshiping the Trinity. I was seeing ನಾವು ಪರಮತ್ರಿತ್ವ ದೇವರನ್ನ ಸ್ತುತಿಸಬೇಕಾದ್ರೆ ನಾನು ನೋಡ್ತಾ ಇದ್ದೇನೆ, 2 angels 2 ದೇವದೂತರುಗಳು serving her. ಆಕೆಗೆ ಸೇವೆ ಮಾಡ್ತಿದ್ದಾರೆ ಅಲ್ಲಿ. And this right eye, ಆಕೆಯ ಬಲ ಕಣ್ಣು, one angel was doing something in her right eye. ಆಕೆಯ ಬಲ ಕಣ್ಣಿನಲ್ಲಿ ಆ ದೇವದೂತರು ಏನೋ ಮಾಡ್ತಿದ್ದಾರೆ ಅದನ್ನ I don't know. Personally, I don't know what is going on. ಆದ್ರೆ ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಅಲ್ಲಿ ಏನ್ ಆಗ್ತಿದೆ ಅಂತ ಹೇಳಿ. What I'm seeing, only I'm saying. ನಾನು ಏನ್ ನೋಡ್ತಾ ಇದ್ದೇನೆ ಅದನ್ನ ಮಾತ್ರ ಹೇಳ್ತಾ ಇದ್ದೇನೆ. Right eye. ಆಕೆಯ ಬಲ ಕಣ್ಣಿನಲ್ಲಿ, I'm not talking about the left eye. ನಾನು ಎಡ ಕಣ್ಣಿನ ಬಗ್ಗೆ ಮಾತನಾಡ್ತಾ ಇಲ್ಲ, It's the right eye. ಬಲಗಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದೇನೆ. Something the angel is doing there. ಅಲ್ಲಿ ಈ ರೀತಿಯಾಗಿ ಆ ದೇವದೂತರು ಏನೋ ಮಾಡ್ತಾ ಇದ್ದಾರೆ. What's your name, sister? ನಿಮ್ಮ ಹೆಸರೇನು? ಅನಿತಾ. She's Anita. You know her? Yeah. Sister Anita? Her name is Anita? Anita. Anita? Yes. You know what is her problem with the right eye? ನಿಮ್ಮ ಕಣ್ಣಿಗೆ ಏನಾಗಿದೆ ಗೊತ್ತಾ? You can call her. ಬನ್ನಿ ಇಲ್ಲಿ ಬನ್ನಿ. Bunny. Bunny means come. Bunny. Jesus. Yes. It is for you. ಇದು ನಿಮಗಾಗಿ It's for ಆಗಿದೆ. you. ನಿಮಗೆ ಆಗಿದೆ ಅದು. Yes, sister. Now the vision is very clear. ಆ ದರ್ಶನ ನಾನು ನೋಡಿದ್ದು ತುಂಬಾ ಸ್ಪಷ್ಟವಾಗಿದೆ. Your face was not here clear because the shortage of light is there. ಅಲ್ಲಿ ನೀವು ನಿಂತಿರೋ ಜಾಗದಲ್ಲಿ ಸ್ವಲ್ಪ ಕತ್ತಲೆ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. But I was seeing your face. ಆದ್ರೆ ನಾನು ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ. Your right eye is getting touched. ನಿಮ್ಮ ಬಲಗಣ್ಣಿಗೆ ಸ್ಪರ್ಶನೆ ಉಂಟಾಗ್ತಾ ಇದೆ. Oh Lord, send your special grace. ಯೇಸುವೇ, ನಿಮ್ಮ ವಿಶೇಷವಾದ ಕೃಪೆಯನ್ನ ಕಳುಹಿಸಿಕೊಡಿ. Set your daughter free. ನಿಮ್ಮ ಮಗಳನ್ನ ಬಿಡುಗಡೆ ಮಾಡಿರಿ. Set your daughter free. Set your daughter free. Set your daughter free. ಬಿಡುಗಡೆ Set her free. ಬಿಡುಗಡೆ ಮಾಡಿಸು. Set her free. ಬಿಡುಗಡೆ ಮಾಡಿಸು. This right eye. ಈ right eye. ಬಲಗಣ್ಣು. Right eye. ಬಲಗಣ್ಣು is getting touched. ಈಗ ಸ್ಪರ್ಶನೆ ಉಂಟಾಗ್ತಾ ಇದೆ. Is getting touched. ಆಕೆಗೆ ಉಂಟಾಗ್ತಾ ಇದೆ. Is getting touched. ಮುಟ್ತಾ ಇದ್ದಾರೆ ಅಲ್ಲಿ. The right eye. This is the one. Look at this. Jesus is touching him. ಯೇಸು ಸ್ವಾಮಿ ಆಕೆ ಕಣ್ಣುಗಳನ್ನು ಮುಟ್ತಾ ಇದ್ದಾರೆ. Receive it. Oh Jesus. ಸ್ವೀಕರಿಸಿ ಯೇಸು ನಾಮದಲ್ಲಿ. Jesus. It's a wonderful healing. ಇದೊಂದು ಅದ್ಭುತಕರವಾದಂತಹ another one is receiving, same family, another one is receiving healing in the right side of the chest. ಇದೇ ಕುಟುಂಬದಲ್ಲಿ one brother. ಇದೇ ಕುಟುಂಬದಲ್ಲಿ ಒಬ್ಬ ಸಹೋದರನಿಗೆ ಎದೆಯ ಬಲಭಾಗದಲ್ಲಿ ಒಂದು ಸ್ವಸ್ಥತೆಯನ್ನು ದೇವರು ಕೊಡ್ತಾ ಇದ್ದಾರೆ. Many healings are coming up. ಅನೇಕ pray now. ಮಾಡಿ ಪ್ರಾರ್ಥಿಸಿ. With all heart you pray. ನಿಮ್ಮ ಎಲ್ಲ ಸಂಪೂರ್ಣವಾದ there is another healing is coming up there. ಅಲ್ಲಿ ಮತ್ತೊಬ್ಬರಿಗೆ ಸ್ವಸ್ಥತೆ. The right side of the chest. ಬಲಭಾಗದಲ್ಲಿ, ನಿಮ್ಮ ಎದೆಯ ಬಲಭಾಗದಲ್ಲಿ somebody is getting healed there. ಇಲ್ಲಿ ಯಾರಿಗೋ ಅದು ಅಸ್ವಸ್ಥತೆ ಉಂಟಾಗ್ತಾ ಇದೆ. Ask this Anita. This Anita, ಈ ಅನಿತಾ ಅವರು is getting healed. ಆಕೆಗೆ ಸ್ವಸ್ಥತೆ ಉಂಟಾಗಿದೆ. It's a perfect restoration. ಇದು ಸಂಪೂರ್ಣವಾದ ಮರುಸ್ಥಾಪನೆಯಾಗಿದೆ. Yes. Another healings are coming up. ಮತ್ತೆ ಕೆಲವೊಂದು ಸ್ವಸ್ಥತೆಗಳು ಬರ್ತಾ ಇದೆ ಇಲ್ಲಿ. Those who are in the wheelchairs, ಯಾರೆಲ್ಲ ಇಲ್ಲಿ ವೀಲ್ ಚೇರ್ ಅಲ್ಲಿ ಇದ್ದೀರಾ, I don't know, any time you can receive the strength. ನೀವು ಯಾವುದೇ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಪಡ್ಕೋಬಹುದು. Get ready to walk. ನೀವು ಸಿದ್ಧರಾಗಿ ಎದ್ದು ನಡೆಯಲಿಕ್ಕೆ. Jesus is here. ಯೇಸು ಸ್ವಾಮಿ ಇಲ್ಲಿದ್ದಾರೆ. What is your problem with the right eye, Anita? ಕಣ್ಣು ರೆಡ್ ಆಗಿತ್ತು, ಆಮೇಲೆ ನೋವು ಬರ್ತಾ ಇತ್ತು ನನಗೆ ಜಾಸ್ತಿ, ಫುಲ್ಲು ರೆಡ್ ಆಗುತ್ತೆ, ಬಿಸಿಲಿಗೆ ಹೋಗಕ್ಕೆ ಆಗ್ತಾ ಇದ್ದಿಲ್ಲ, ತುಂಬ ನೋವು ಬರೋದು. ನಾನು ನಿನ್ನೆಯಿಂದ ತುಂಬ ಪ್ರೇಯರ್ ಮಾಡ್ತಾಯಿದ್ದೆ ಬ್ರದರ್, ನನಗೆ ಇವಾಗ ಖುಷಿ ಆಗ್ತಾ ಇದೆ. I understand. Everything I know, I understand. Hallelujah. Praise the Lord. Hallelujah. Hallelujah. Tumba no, I mean too much pain, huh? Yes. Hallelujah. 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 Oh, she is receiving healing. ಆಕೆ ಆ ಸ್ವಸ್ಥತೆಯನ್ನು ಪಡ್ಕೊಳ್ತಾ ಇದ್ದಾರೆ. What a wonderful God is here. Jesus is here tonight. ಅದ್ಭುತಕರವಾದ ದೇವರು ಯೇಸು ಇಲ್ಲಿದ್ದಾರೆ. Hallelujah. When you worship the Trinity, ನೀವು ಆ ಪರಮ ತ್ರಿತ್ವರನ್ನ ಆರಾಧಿಸುವಾಗ, this is the time Jesus is touching you. ಆಗ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ತಾ His ಇರೋದು. anointing is setting you free. ಆ ಅಭಿಷೇಕ ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದೆ. Hallelujah. 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 See that brother with the gray shirt? Yes. ಅಲ್ಲಿ ಗ್ರೇ ಶರ್ಟ್ ಹಾಕೊಂಡಿರೋರು.
Silvo. Yes. Lift your ಬನ್ನಿ hand. ಬನ್ನಿ ಬನ್ನಿ Lift your hand, brother. Yes, it's you, brother. ಬನ್ನಿ 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 ಕಮ್ It's you, brother. ಕಮ್ ಕಮ್ ಬನ್ನಿ. Oh, Jesus is touching you, brother. ಅವರನ್ನ ದೇವರು ಯೇಸು ಸ್ವಾಮಿ ಮುಟ್ತಾ ಇದ್ದಾರೆ When ಅವರನ್ನ. somebody is coming to the stage, ಯಾರಾದ್ರೂ ಆ ವೇದಿಕೆಗೆ ಬರ್ತಾ ಇದ್ದಾರೆ ಅಂದ್ರೆ who is coming? No. You ಯಾರು pray. ಬರ್ತಿದ್ದಾರೆ ಅಂತ ನೋಡಕ್ ಹೋಗ್ಬೇಡಿ. ನೀವು You ಪ್ರಾರ್ಥಿಸಿ. pray now. You ನೀವು pray now. ಪ್ರಾರ್ಥಿಸಿ. ನೀವು Speak to your ಪ್ರಾರ್ಥಿಸಿ. body. ನಿಮ್ಮ ಶರೀರಕ್ಕೆ ಮಾತನಾಡಿ. Lay your hand in the place where you need healing. ನೀವು ನಿಮ್ಮ ಶರೀರದಲ್ಲಿ ಎಲ್ಲಿ ನೋವಿದೆ ಅಲ್ಲಿ ನಿಮ್ಮ ಕೈಗಳನ್ನು ಇಡಿ. Brother is receiving healing touch. ಈ ಸಹೋದರ ಆ ಸೌಖ್ಯದ ಸ್ಪರ್ಶನೆಯನ್ನ ಪಡಿತಾ Brother ಇದ್ದಾನೆ. is receiving healing touch. ಸೌಖ್ಯದ ಸ್ಪರ್ಶನೆ ಅನುಭವ ಆಗ್ತಾ Jesus ಇದೆ. loves you, brother. ಯೇಸು ನಿಮ್ಮನ್ನ ಪ್ರೀತಿಸುತ್ತಾರೆ. Jesus loves you. ಯೇಸು ನಿಮ್ಮನ್ನ ಪ್ರೀತಿಸುತ್ತಾರೆ. Jesus is touching you. ಯೇಸು ನಿಮ್ಮನ್ನ ಮುಟ್ಟುತ್ತಿದ್ದಾರೆ. The love of the Lord ತಂದೆ ದೇವರ ಪ್ರೀತಿ is entering into the life. ಇವತ್ತು ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿದೆ. Yes, the love of the Lord ಆ ಪ್ರಭುವಿನ ಪ್ರೀತಿ is entering into your life. ಅದು ನಿಮ್ಮ ಜೀವನವನ್ನ ಪ್ರವೇಶಿಸುತ್ತಿದೆ. He is getting more peace tonight. ಇವತ್ತು ಈ ರಾತ್ರಿಗೆ ನಿಮಗೆ ಸಮಾಧಾನ, Peace. ಹೆಚ್ಚು ಸಮಾಧಾನ, ಶಾಂತಿ ಸಿಗ್ತಾ ಇದೆ. When you go back home, ನೀವು ಮನೆಗೆ ಹೋದಾಗ the whole house will be full of joy ನಿಮ್ಮ and ಇಡೀ peace. ಮನೆ ಸಂಪೂರ್ಣವಾದ ಆನಂದದಿಂದ ತುಂಬಿರುತ್ತದೆ. ಎದ್ದೇಳಿ. Let me ask you this, brother. What are you lacking is the most is peace. Am I true? Yes, brother. Yes. When you are receiving the touch from here, I can see another one in your house. But I cannot say she's your wife, but I'm seeing a sister. She is also receiving the touch of God. Amen. Both of you. Jency. My wife name is Jancy. Jency. Where is she? She's here. ಅವ್ರಿಗೆ ಹುಷಾರಿಲ್ಲ, ಮನೆಯಲ್ಲೇ ಇದ್ದಾರೆ, ಬಂದಿಲ್ವಂತೆ. Now that Jenny or Jency, I'm not sure about Jency, but Jenny or Jency. The name is coming. ಅಂತ ಹೇಳಿ ಸರಿಯಾಗಿ It is? Jancy. It is Jency. Yes, brother. When you are receiving healing touch in this premises, ನೀವು ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಆ ಸ್ವಸ್ಥತೆಯ ಸ್ಪರ್ಶ ಸ್ವೀಕರಿಸಬೇಕಾದರೆ ಜೆನ್ಸಿ she is ಅವರು not here. ಆಕೆ ಇಲ್ಲಿ ಇಲ್ಲ. She is not well. ಆಕೆಗೆ ಆರೋಗ್ಯದಲ್ಲಿ ಸರಿ She ಇಲ್ಲ. is resting home. ಆಕೆ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ. Wearing a rose dress. ಆಕೆ ಒಂದು ರೋಸ್ ಕಲರ್ ನ ಬಟ್ಟೆನ ಧರಿಸಿಕೊಂಡಿದ್ದಾರೆ ಮನೆಯಲ್ಲಿ. Yes, father. Yes. She is receiving healing there. ಆಕೆ ಅಲ್ಲಿ ಮನೆಯಲ್ಲಿ ಆ ಸ್ವಸ್ಥತೆಯನ್ನ ಪಡ್ಕೊಳ್ತಾ ಇದ್ದಾರೆ. What is it? ಜೋರಾಗಿ ಇಷ್ಟೇನಾ? Give a wonderful hand to Jesus. Now, ಈಗ that Jency ಆ ಜೆನ್ಸಿ ಅವರು is receiving healing touch. ಆ ಯೇಸುವಿನ ಸ್ಪರ್ಶನೆ, ಆ ಸ್ವಸ್ಥತೆಯ ಸ್ಪರ್ಶನೆಯನ್ನು ಸ್ವೀಕರಿಸುತ್ತಿದ್ದಾರೆ. 7:29. 7:29ಕ್ಕೆ 7:29. 7:29 She had a glass of water. ಆಕೆ ಒಂದು ಗ್ಲಾಸ್ ನೀರನ್ನ ಕುಡಿದಿದ್ದಾರೆ. If you have phone, then you can ask now. ನಿಮಗೆ ಫೋನ್ ಇದ್ರೆ ನಿಮ್ಮ ಹತ್ರ ನೀವು ಫೋನ್ ಮಾಡಿ. 7:29. 7:29 She had a glass of water. ಆಕೆ ಒಂದು ಗ್ಲಾಸ್ ನೀರನ್ನ ಕುಡಿದಿದ್ದಾರೆ ಮನೆಯಲ್ಲಿ. ಆನ್ಲೈನ್ ಅಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. That Jency, ಆ ಜೆನ್ಸಿ ಸಹೋದರಿ, she is under the power of the Lord. ಆಕೆ ಈಗ ದೇವರ ಶಕ್ತಿಯ ಕೆಳಗಡೆ ಇದ್ದಾರೆ. Oh my God, last 3 days she was praying and seeking for the healing, right? 3 ದಿನಗಳಿಂದ ಆಕೆ ಪ್ರಾರ್ಥಿಸಿ ದೇವರ ಸೌಖ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ರು. She is sick and in the mother's house. She was admitted in the hospital last 3 days back. 3 ದಿನಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. Suffering. 3 ದಿನಗಳಿಂದ ನರಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. One hand of the Lord is coming into her tummy. ಒಂದು ದೇವರ ಕೈ ಬಂದು ಹೊಟ್ಟೆಯನ್ನ ಮುಟ್ತಾ ಇದೆ right now. ಈ ಕ್ಷಣ. ಈಗ she had a glass of water. ಆಕೆ ಒಂದು ಗ್ಲಾಸ್ ನೀರನ್ನ ಕುಡಿದ ಮೇಲೆ after that she is feeling that uneasy. ಆಕೆಗೆ ಹೊಟ್ಟೆಯಲ್ಲಿ ಒಂದು ರೀತಿ ಆಗುವಂತ. now Jesus is touching her. ಈಗ ಯೇಸು ಆಕೆಯನ್ನು ಮುಟ್ಟುತ್ತಿದ್ದಾರೆ. When you go home, ನೀವು ಮನೆಗೆ ಹೋದಾಗ you will be seeing it's not Jency. ನೀವು ಜೆನ್ಸಿ ಅವರನ್ನು ನೋಡ್ತೀರಾ. is completely healed. ಆಕೆ ಸಂಪೂರ್ಣವಾಗಿ ಸೌಖ್ಯವಾಗಿರುವುದನ್ನು ನೋಡ್ತೀರಾ. give a wonderful hand to Jesus. ಯೇಸುವಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. he is here tonight.
Now you pray for yourself. ಈಗ ನೀವು ನಿಮಗಾಗಿ Oh ಪ್ರಾರ್ಥಿಸಿಕೊಳ್ಳಿ. God Jesus. ಓ ಪ್ರಭು ಯೇಸುವೆ, Praying now. ಈಗ ನಾವು ಪ್ರಾರ್ಥಿಸ್ತಾ ಇದ್ದೇವೆ. Touch them, Lord. ಈಗ ಅವರನ್ನು ಮುಟ್ಟಿರಿ ಪ್ರಭು. Put your hand on them, Lord. ನಿಮ್ಮ ಕರವನ್ನು ಅವರ ಮೇಲೆ ಹಾಕಿರಿ ಪ್ರಭು. Stretch your hand on them, Lord. ಅವರ ಮೇಲೆ ನಿಮ್ಮ ಕರವನ್ನು ಚಾಚಿರಿ ಪ್ರಭು. Your powerful hand ನಿಮ್ಮ ಶಕ್ತಿಯುತವಾದ ಹಸ್ತಗಳನ್ನು upon them in Jesus' name. ಅವರನ್ನ ಮುಟ್ಟಿರಿ ಸ್ವಾಮಿ ಯೇಸು ನಾಮದಲ್ಲಿ. Send your word. ನಿಮ್ಮ ವಾಕ್ಯವನ್ನ ಕಳುಹಿಸಿಕೊಡಿ. Heal them and touch them. ಅವರನ್ನು ಮುಟ್ಟಿ ಗುಣಪಡಿಸಿರಿ. Right now. ಈ ಕ್ಷಣ Restore the health. ಅವರ ಆರೋಗ್ಯವನ್ನ ಮರುಸ್ಥಾಪಿಸಿರಿ. People with the cervical spondylosis. ಯಾರಿಗೆಲ್ಲ ಸ್ಪಾಂಡಿಲೈಸಿಸ್ ಅಂತ ಇದೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆಯಲ್ಲ ಅಂತವರಿಗೆ, Spondylitis. All the spondylitis. ಈ ಸ್ಪಾಂಡಿಲೈಟಿಸ್ ಸಮಸ್ಯೆ ಇರೋರಿಗೆ All of them are getting healed. ಎಲ್ಲರೂ ಕೂಡ ಇವತ್ತು ಸ್ವಸ್ಥತೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಪಾಂಡಿಲೈಸಿಸ್ Yes, ಇರುವಂತವರಿಗೆ. yes, 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 yes. Yes, 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 ಹೌದು. yes. More than nine in this side, right side. I can see ಈ more ಕಡೆ than 9. ಈ ಕಡೆ 9 Yes. ಮಂದಿಗಿಂತ ಜಾಸ್ತಿ Yes, more than 9. ಇಲ್ಲಿ ಸ್ಪಾಂಡಿಲೈಸಿಸ್ ಇರುವಂತವರು. This sister is receiving healing. ಈ ಸಹೋದರಿಗೆ ಈಗ ಸಂಪೂರ್ಣ ಸೌಖ್ಯ ಸಿಗ್ತಾ ಇದೆ. She's suffering for 16 years. ಆಕೆ 16 ವರ್ಷಗಳಿಂದ ನರಳುತ್ತಾ ಇದ್ದಾರೆ. 16 years. 16 ವರ್ಷಗಳಿಂದ ಆಕೆ She ನರಳುತ್ತಾ went to ಇದ್ದಾರೆ. all doctors. ಆಕೆ ಎಲ್ಲಾ ವೈದ್ಯರ ಬಳಿಗೆ ಹೋಗಿ ಬಂದಿದ್ದಾರೆ. She had a limp here. ಈ ಆಕೆಗೆ ಇಲ್ಲಿ ಕತ್ತಿನ ಮೇಲ್ಭಾಗದಲ್ಲಿ ಒಂದು ಗೆಡ್ಡೆ ತರ ಇತ್ತು. Except what is that? ಅಲ್ಲಿತ್ತು ಗಡ್ಡೆ. 16 years. 16 ವರ್ಷಗಳಿಂದ. Hallelujah. This is the spot, right? Huh? Howda? ಹೌದು ಬ್ರದರ್, Howda? ಹೌದು ಬ್ರದರ್. Jesus. Pray now. Jesus. Oh Lord, oh Lord, oh Lord. Pour out your grace. ನಿಮ್ಮ ಕೃಪೆಯನ್ನು Pour out your mercy. ನಿಮ್ಮ ಕರುಣೆಯನ್ನು ಸುರಿಸಿ. Pour out your mercy. ನಿಮ್ಮ ಕರುಣೆಯನ್ನು ಸುರಿಸಿರಿ. You go and get the blessing from the priest. You go and get the blessing from the priest. ನಿಮ್ಮ ಕರುಣೆಯನ್ನು ಸುರಿಸಿರಿ ಸ್ವಾಮಿ. ನಿಮ್ಮ ಕರುಣೆಯನ್ನು ಸುರಿಸಿರಿ ಯೇಸುವೆ. Wife of Jensi. ನಿಮ್ಮ ಕರುಣೆಯನ್ನು ಹರಿಸಿರಿ ಸ್ವಾಮಿ. ನಿಮ್ಮ ಕರುಣೆಯನ್ನು ಹರಿಸಿರಿ. She is receiving healing. ಆಕೆ ಸ್ವಸ್ಥತೆಯನ್ನ Jesus is ಸ್ವೀಕರಿಸ್ತಾ ಇದ್ದಾರೆ. touching. Look at this. Look at this. Look at this. Look ನೋಡಿ at ಆಕೆ. this. Oh, Jesus is touching. ಯೇಸು ಆಕೆಯನ್ನು ಮುಟ್ಟುತ್ತಿದ್ದಾರೆ. No one is touching her. ಯಾರು ಕೂಡ ಮುಟ್ತಾರೆ. ಯೇಸು But this is Jesus. ಯೇಸು ಕ್ರಿಸ್ತರು ಮುಟ್ಟುತ್ತಾ ಇದ್ದಾರೆ. This is the touch of God. ಇದು ದೇವರ ಸ್ಪರ್ಶನೆಯಾಗಿದೆ. When she is under the power of the Lord. ಆಕೆ ದೇವರ ಶಕ್ತಿಯಲ್ಲ Lord, ಕೆಳಗಡೆ you heal your daughter. ಈಗ ನಿಮ್ಮನ್ನ ಈಗ ಗುಣಪಡಿಸ್ತಾ ಇದ್ದಾರೆ ಸಹೋದರಿ. Hold on. ಇಟ್ಕೊಳ್ಳಿ ಇಟ್ಕೊಳ್ಳಿ. Hold on. This is the touch. One of her sister, ಆಕೆಯ not direct blood relation. Another, she considers someone here sister. ಈಕೆ ಅವರ ಯಾರೊಬ್ಬ ಸಹೋದರಿ ಅಂದ್ರೆ ಸ್ವಂತ ತಂಗಿ ಅಂತ ಅವರಿಗೋಸ್ಕರ ಪ್ರಾರ್ಥಿಸ್ತಾ Not ಇದ್ದಾರೆ. blood relation, ರಕ್ತ ಸಂಬಂಧಿಕರಲ್ಲ, but she consider her like sister. ಆದ್ರೆ ಅವರನ್ನ ತಮ್ಮ ಸ್ವಂತ ತಂಗಿ ಅಂತ ಹೇಳಿ ಅಥವಾ ಅಕ್ಕ ಅಂತ ಹೇಳಿ ಅವ್ರು ನೆನೆಸ್ತಿದ್ದಾರೆ. ಬನ್ನಿ, Jesus is touching you. ಯೇಸು ಈಗ ನಿಮ್ಮನ್ನ Another one person is there. ಮತ್ತೊಬ್ಬರಿದ್ದಾರೆ ಇಲ್ಲಿ. No. Another one sister is there. ಮತ್ತೊಬ್ಬ ಸಹೋದರಿ ಇಲ್ಲಿದ್ದಾರೆ. You are the original sister. Yeah, brother. She is the original sister. Another one sister is there. Yeah, where were you? Come. I'm not talking about the original sister. ನಾವೀಗ ಅವರ ರಕ್ತ ಸಂಬಂಧಿ ಆಗಿರುವ ಆ ಸಹೋದರಿ ಬಗ್ಗೆ ಮಾತನಾಡ್ತಿಲ್ಲ. Yes. Jesus is touching you. ಯೇಸು ನಿಮ್ಮನ್ನ ಮುಟ್ಟುತ್ತಿದ್ದಾರೆ ಈಗ. Hallelujah. Hallelujah. Pray this prayer from your heart. ನಿಮ್ಮ ಈ ಪ್ರಾರ್ಥನೆಯನ್ನ ಈಗ ನಿಮ್ಮ ಹೃದಯದಿಂದ ಹೇಳಿ. Blessing from the priest. Go get the blessing from the priest. ಬ್ರದರ್ ಹೇಳ್ಕೊಡೋ ಪ್ರಾರ್ಥನೆ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ, Jesus. ಸ್ವಲ್ಪ ಈ ಕಡೆ. Jesus is touching you. ಯೇಸು ನಿಮ್ಮನ್ನ ಈಗ ಮುಟ್ಟುತ್ತಿದ್ದಾರೆ. ಅಲ್ಲಿ ನೀವು ಯಾವ ಏನ್ ಪ್ರಾರ್ಥನೆ ಮಾಡಿದ್ರಿ? Jesus. Peace of the Lord. ಯೇಸುವಿನ ಶಾಂತಿ, Peace of the Lord. ಪ್ರಭುವಿನ ಶಾಂತಿ, Prabhuvina Shanti. ಪ್ರಭುವಿನ ಶಾಂತಿ. All of you say that. ಎಲ್ಲರೂ ಹೇಳಿ. Prabhuvina Shanti. ಅವರಾಗಿ ಎಲ್ಲರೂ ಹೇಳಿ, ಪ್ರಭುವಿನ Peace of ಶಾಂತಿ. the Lord. Peace of the Lord. Fill them with your peace. ನಿಮ್ಮ ಆ ಶಾಂತಿಯಿಂದ ತುಂಬಿಸಿರಿ ಪ್ರಭು.
Can you wait for me half an hour? ಒಂದು ಅರ್ಧ ಗಂಟೆ ನೀವು ಕುಳಿತುಕೊಳ್ಳಕ್ಕಾಗುತ್ತಾ? After half an hour, you have to come to me. ಮತ್ತೆ ನೀವು ಬರಬೇಕು ಅರ್ಧ ಗಂಟೆ ಆದ್ಮೇಲೆ. Wait for me for half an hour. ಅರ್ಧ ಗಂಟೆ ಇರಿ. Go back. I will call you again. Please be seated. ದಯವಿಟ್ಟು ಕುಳಿತುಕೊಳ್ಳಿ. This is the verse we were preaching from morning till 5. ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಈ ವಾಕ್ಯವನ್ನಾಗಿದೆ ನಾವು ಬೋಧಿಸ್ತಾ ಇದ್ದಂಥದ್ದು. This is Colossians chapter 3 verse 10. 3ನೇ ಅಧ್ಯಾಯ 10ನೇ ವಚನ ಕೊಲೋಸ್ಯರಿಗೆ ಬರೆದ ಪತ್ರಿಕೆ. Put on a new man. ನೀವು ನಿಮ್ಮ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. You can read this verse. This is very powerful. Yes. All these days we were discussing from Colossians. So if you are continuously following this through YouTube or Facebook, 3ನೇ ಅಧ್ಯಾಯ 10ನೇ ವಚನ ಕೊಲೋಸ್ಯರಿಗೆ ಬರೆದ ಪತ್ರಿಕೆ. ಮಾತ್ರವಲ್ಲ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ನೀವು ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಸ್ವಭಾವವನ್ನು ಅನುದಿನವೂ ನವೀಕರಿಸಲಾಗುತ್ತಿದೆ. Hallelujah. Hallelujah. In Kannada and even in Malayalam, this verse is not fully revealed. ಕನ್ನಡ ಮತ್ತು ಮಲಯಾಳಂ ಭಾಷೆಯಲ್ಲಿ ಸಂಪೂರ್ಣವಾಗಿ ಇದನ್ನ ಪ್ರಕಟಣೆ ಮಾಡಲಿಲ್ಲ. But in the original Greek, if you follow, even English, if you follow, you will get the picture very clearly. ಆದರೆ ಗ್ರೀಕ್ ಭಾಷೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನೋಡುವಾಗ ಅದರ ಅರ್ಥ ಸಂಪೂರ್ಣತೆ ಸಿಗ್ತದೆ. This verse says, when you are in Christ, ಈ ವಾಕ್ಯ ಹೇಗೆ ಹೇಳ್ತದೆ, ನೀವು ಯೇಸು ಕ್ರಿಸ್ತರಲ್ಲಿದ್ದಾಗ each day you are renewed in the knowledge, ಪ್ರತಿದಿನವೂ ಆ ದೇವರ ಜ್ಞಾನದಿಂದ into the image of the Creator. ನವೀಕರಿಸಲ್ಪಡ್ತಾ ಇದ್ದೀರಿ ಆ ನಿಮ್ಮ ಸೃಷ್ಟಿಕರ್ತನ ಸ್ವರೂಪಕ್ಕೆ. Hallelujah. Hallelujah. In the original text, you can see that word icon in Greek, ನೋಡಿ, ಗ್ರೀಕ್ which means ಭಾಷೆಯಲ್ಲಿ image. ಐಕಾನ್ ಅನ್ನುವಂತಹ ಆ ಪದವನ್ನು ನೋಡ್ತೇವೆ. ಅದರ ಅರ್ಥ ಸ್ವರೂಪ ಅಥವಾ ಇಮೇಜ್ ಅಂತ ಹೇಳಿ. So this verse says, ಈ ವಾಕ್ಯ ಹೇಳ್ತದೆ, through the knowledge of Christ, ಯೇಸು ಕ್ರಿಸ್ತರ ಜ್ಞಾನದಿಂದ each day we are transforming ourselves into the image of the Creator. ನಾವು ಪ್ರತಿದಿನವೂ ಕೂಡ ನಮ್ಮ ಸೃಷ್ಟಿಕರ್ತನ ಆ ಸ್ವರೂಪಕ್ಕೆ ನವೀಕರಿಸಲಾಗ್ತಾ ಇದ್ದೇವೆ. Don't forget what God has told us in Genesis chapter 1. ನಾವು ದೇವರ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ದೇವರು ಏನು ಹೇಳಿದ್ದಾರೆ ಅನ್ನೋದನ್ನ ಮರಿಬೇಡಿ. Let us ಅನ್ನುವಂತ ನಾವು create ಸೃಷ್ಟಿಸೋಣ man in our image, ಮನುಷ್ಯನನ್ನು ನಮ್ಮ ಸ್ವಂತ ಹೋಲಿಕೆಯಲ್ಲಿ and in our likeness. ಮತ್ತು ನಮ್ಮ ಸ್ವರೂಪದಲ್ಲಿ. So image of God was given for the first creation. ಮೊದಲನೆಯ ಆ ಮನುಷ್ಯನಿಗೆ ದೇವರ ಸ್ವರೂಪವನ್ನ ಆ ಸ್ವಾರೂಪ್ಯವನ್ನ ಕೊಡಲಾಗಿದೆ. God created man in his own image. ದೇವರು ಮನುಷ್ಯನನ್ನ ತನ್ನ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿಸಿದರು. That image only God has given. ಆ ಯೇಸು ಕ್ರಿಸ್ತರ ಆ ಸೃಷ್ಟಿಕರ್ತನ ಸ್ವರೂಪವನ್ನು ನಮಗೆ ಕೊಟ್ಟಿದ್ದಾರೆ. You know what Adam spoiled in the Garden of Eden? ಆ ಏದೇನ್ ತೋಟದಲ್ಲಿ ಆದಾಮ ನಷ್ಟಪಡಿಸಿದ್ದು ಏನು ಗೊತ್ತಾ? The given image. ಆತನಿಗೆ ಕೊಡಲ್ಪಟ್ಟಂತಹ ಸ್ವರೂಪ. You know what Jesus did? ಆ ಯೇಸು ಕ್ರಿಸ್ತರು ಏನು ಮಾಡಿದ್ರು ಗೊತ್ತಾ ನಿಮಗೆ? What the image Adam lost in the Garden of Eden, ಏದೇನ್ ತೋಟದಲ್ಲಿ ಆದಾಮನು ಏದನ್ನ ನಷ್ಟಪಡಿಸಿದನೋ, Jesus is restoring it back. ಯೇಸು ಕ್ರಿಸ್ತರು ಅದನ್ನ ಪುನಃ ಸ್ಥಾಪಿಸ್ತಾ ಇದ್ದಾರೆ. That's why in Colossians we read, ಆದ್ದರಿಂದಲೇ ನಾವು ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ through ಓದುತ್ತೇವೆ, the knowledge of the Creator you are going back to the original image of the Creator through the knowledge. ನೀವು ಆ ಯೇಸು ಕ್ರಿಸ್ತರ ಜ್ಞಾನದ ಮುಖಾಂತರ ಮತ್ತೆ ನೀವು ಹಳೆಯ ನಿಮ್ಮನ್ನ ಸೃಷ್ಟಿಸಲಾದಂತ ಹಳೆಯ ಸ್ವಭಾವಕ್ಕೆ ನೀವು ಹೋಗ್ತಾ ಇದ್ದೀರಾ. Hallelujah. Hallelujah. Clothed ourselves with the new self. ನಮ್ಮನ್ನೇ ನಾವು ಹೊಸದಾದ ಬಟ್ಟೆ ಧರಿಸುವ ರೀತಿಯಲ್ಲಿ ಧರಿಸಿಕೊಂಡು, It's talking about a new self. ನಮ್ಮ ಸ್ವಂತ ನಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ. There is an old self and there is a new self. ನಮ್ಮಲ್ಲಿ ಹಳೆಯ ಒಂದು ವ್ಯಕ್ತಿ ಇದ್ದಾನೆ, ಹೊಸ There is an old man, there is a new man. ಹಳೆಯ ಮನುಷ್ಯ ಇದ್ದಾನೆ, ಹೊಸ ಮನುಷ್ಯ ಇದ್ದಾನೆ. That old man is in the image of Adam, ಆ ಹಳೆಯ ಮನುಷ್ಯ ಆದಾಮನ and the new ಸ್ವರೂಪದಲ್ಲಿದ್ದಾನೆ. man is the image of Jesus. ಈ ಹೊಸ ಮನುಷ್ಯ ಯೇಸು ಕ್ರಿಸ್ತರ ಸ್ವರೂಪದಲ್ಲಿದ್ದಾರೆ. In the Bible you see two Adams. ಈ ನೀವು ಬೈಬಲ್ ಶ್ರೀಗ್ರಂಥದಲ್ಲಿ ಇಬ್ಬರು ಆದಾಮನನ್ನ ನೋಡ್ತೀರಾ. First Adam and the last Adam. ಮೊದಲನೇ ಆದಾಮ ಮತ್ತು
ಕೊನೆಯ ಆದಾಮ. First Adam is the Adam who lived in the Garden of Eden. ಮೊದಲನೇ ಆದಾಮ ಏದೇನ್ ತೋಟದಲ್ಲಿ ವಾಸ ಮಾಡಿದಂತ ಆದಾಮ. Last Adam is the Jesus. ಆದ್ರೆ ಕೊನೆಯ ಆದಾಮ ಯೇಸು ಕ್ರಿಸ್ತರು. So why Jesus came? ಯೇಸು ಯಾಕೆ ಬಂದರು? Restore back ನಮ್ಮನ್ನ what the devil was stolen in the Garden of Eden. ಏದೇನ್ ತೋಟದಲ್ಲಿ ಏನನ್ನ ಸೈತಾನನು ಕದ್ದುಕೊಂಡು ಹೋಗಿದನೋ ಅದನ್ನ ಪುನರಸ್ಥಾಪಿಸಲು ಯೇಸು ಬಂದಿದ್ದು. Hallelujah. Hallelujah. When you are putting yourself, ನೀವು ನಿಮ್ಮನ್ನೇ ಅಲ್ಲಿ ಹಾಕುವಾಗ, this verse it says, clothe yourself with the new self. ನಿಮ್ಮನ್ನೇ Clothing yourself with the new self. ನಿಮ್ಮನ್ನೇ ಹೊಸ ಬಟ್ಟೆಯಿಂದ ಧರಿಸಿಕೊಂಡಿದ್ದೀರಾ ಅಂತ Like the way you are clothing yourself with the shirt. ಈಗ ಈ ಒಂದು ಶರ್ಟ್ ಅನ್ನ ನಾನು ಹೇಗೆ ಹಾಕೊಂಡಿದ್ದೇನೆ, ಪ್ಯಾಂಟ್ ಹಾಕೊಂಡಿದ್ದೇನೆ, ಆ ರೀತಿಯಾಗಿ ಹೊಸ ಸೃಷ್ಟಿಯ ಹೊಸ ಸ್ವರೂಪವನ್ನ ನನಗೆ ದೇವರು ಕೊಟ್ಟಿದ್ದಾರೆ. When I am touching your shirt, you have to touch my shirt. ಓಕೆ, ಈ ರೀತಿಯಾಗಿ ಶರ್ಟ್, Here also. ಪ್ಯಾಂಟ್. Hallelujah. Hallelujah. That is translation, no? Hallelujah. Hallelujah. See, this you need to understand very clearly. ಇದನ್ನು ನೀವು ದಯವಿಟ್ಟು ತುಂಬಾ ಸ್ಪಷ್ಟವಾಗಿ Like the ಅರ್ಥ way you ಮಾಡ್ಕೊಳ್ಳಿ. are clothing yourself with the dress, ನೀವು ಹೇಗೆ ಒಂದು ಹೊಸ ಬಟ್ಟೆಯನ್ನು ಧರಿಸಿಕೊಂಡಿದ್ದೀರಾ ಇವತ್ತು, the old self clothed Christ in us, in ourselves. ನಮ್ಮ ಹಳೆಯ ಮನುಷ್ಯ ಇವತ್ತು ಕ್ರಿಸ್ತನೆಂಬ ನೂತನ ಆ ಒಂದು ವಸ್ತ್ರವನ್ನು ಧರಿಸಿಕೊಂಡಿದ್ದಾರೆ. Hallelujah. Hallelujah. In the baptism sacrament, ಆ ಒಂದು ದೀಕ್ಷಾಸ್ನಾನ ಅಥವಾ ಬ್ಯಾಪ್ಟಿಸಮ್ ಅನ್ನುವಂತ the ಸಂಸ್ಕಾರದಲ್ಲಿ grace what we are receiving is, ನಾವು ಪಡೆದುಕೊಳ್ಳುವಂತ ಆ ಕೃಪೆ ಏನಾಗಿದೆ we are ಅಂದ್ರೆ, clothing ourselves with the Lord. ನಾವು ನಮ್ಮನ್ನೇ ಆ ಪ್ರಭುವಿನಿಂದ ನಾವು ಧರಿಸಲ್ಪಡ್ತೇವೆ. Hallelujah. 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 Abiding in Him, ಅವರಲ್ಲಿ ಇರುವಂತದ್ದು, living in Him, ಅವರಲ್ಲಿ ಜೀವಿಸುವಂತದ್ದು, buried with Him, ಅವರಲ್ಲಿ ಸಾಯುವಂತದ್ದು, died with Him, ಅವರಲ್ಲಿ ಸತ್ತು ಮರಣ ಹೊಂದಿದ್ದು, crucified with Him, ಅವರಲ್ಲಿ ಶಿಲುಬೆಗೆ risen up ಚಡಿಯಲ್ಪಟ್ಟಿದ್ದು, with Him. ಅವರೊಂದಿಗೆ ನಾವು Everything is there. ಎಲ್ಲವೂ ಇದೆ. All these 8 blessings are coming to you in single sacrament of blessing, the baptism. ಈ 8 ಸ್ವಭಾವಗಳು ಕೂಡ, 8 ಅಂಶಗಳು ಕೂಡ ದೀಕ್ಷಾಸ್ನಾನ ಅಥವಾ ಜ್ಞಾನಸ್ನಾನ ಎನ್ನುವಂತ ಒಂದೇ ಸಂಸ್ಕಾರದಲ್ಲಿ ನಿಮಗೆ ನೀಡಲ್ಪಟ್ಟಿದೆ. Hallelujah. 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 Now the old self ಆ ಹಳೆಯ ಮನುಷ್ಯ clothed the new self. ಹೊಸ ಬಟ್ಟೆಯನ್ನು ಧರಿಸಿಕೊಂಡ ಹಾಗೆ Now the image is changing. ಈಗ ಆ ಸ್ವರೂಪ ಬದಲಾಗ್ತಾ ಇದೆ. It won't happen overnight. ಅದು ರಾತ್ರೋರಾತ್ರಿ ಆಗುವಂತದ್ದಲ್ಲ. Overnight it won't happen. ಅದು ರಾತ್ರೋರಾತ್ರಿ ಆಗೋದಿಲ್ಲ. It will take time. ಅದಕ್ಕೆ ಸ್ವಲ್ಪ That's ಸಮಯ why ಬೇಕು. this word is written there, renewed. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ Renewal is a process. Turn to your neighbor and say, renewal is a process. ಪದ ಬರೆದಿರುವಂತದ್ದು ನವೀಕರಿಸಲ್ಪಡುವಂತದ್ದು. ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, ನವೀಕರಿಸುವುದು. ಪಕ್ಕದಲ್ಲಿರೋರಿಗೆ ಹೇಳಿ, ಕೇಳಿ. Renewal is a daily process. ಈ ನವೀಕರಣ ಅನ್ನುವಂಥದ್ದು ಪ್ರತಿದಿನದ ಒಂದು ಪ್ರಕ್ರಿಯೆ ಆಗಿದೆ. Hallelujah. ನವೀಕರಣ, like the way you are planting a tree, ನೀವು ಒಂದು ಗಿಡವನ್ನ ಇಲ್ಲಿ ಹೂಣುವಾಗ, you are putting a seed, ನೀವೊಂದು ಬೀಜವನ್ನಲ್ಲಿ ಹಾಕ್ತೀರಾ. oh okay, putting a seed, ನೀವೊಂದು ಅಲ್ಲಿ ಬೀಜವನ್ನ ಹಾಕುವಾಗ, now you are watering it, ನೀವು ಅದಕ್ಕೆ ನೀರು ಹಾಕ್ತೀರಾ, putting water, ಅದಕ್ಕೆ ನೀರು ಹಾಕ್ತೀರಾ, protecting it, ಅದಕ್ಕೆ ನೀವು ಬೇಲಿ ಹಾಕ್ತೀರಾ. see the protection, ನೋಡಿ ಅಲ್ಲಿ ಯಾವ ರೀತಿ ಅದನ್ನ ಸಂರಕ್ಷಿಸಿದ್ದಾರೆ. wow, it's already broken. Hallelujah. Hallelujah. You need to see, ನೀವು ಅದನ್ನ ನೋಡ್ಬೇಕು. what are you doing here? ನೀವೇನೇನ್ ಮಾಡ್ತಾ ಇದ್ದೀರಾ? You put one seed, ನೀವು ಅಲ್ಲೊಂದು ಬೀಜ ಹಾಕ್ತೀರಾ, watering, ಅದಕ್ಕೆ ನೀರು ಹಾಕ್ತೀರಾ, protecting, ಅದಕ್ಕೆ ಸಂರಕ್ಷಣೆ ಕೊಡ್ತೀರಾ, keeping it safe. ಅದಕ್ಕೆ Slowly it started growing. ಅದೇನಾಗ್ತದೆ, ನಿಧಾನವಾಗಿ ಬೆಳಿಲಿಕ್ಕೆ ಪ್ರಾರಂಭಿಸ್ತದೆ. Now you limited the growth ಇದನ್ನ ನಾವೇನ್ because of ಮಾಡಿದ್ದೀವಿ, the pot. ಯಾಕೆ ಅಂತ ನಾವು ಪಾಟಲ್ಲಿ ಇಟ್ಟಿರೋದಕ್ಕೆ ಅದನ್ನು ಬಿಟ್ಟಿದ್ದೀವಿ, ನಾವು ಬೆಳಿಲ್ತಾ ಇಲ್ಲ. ಎಸ್. Hallelujah. 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 You need to understand what is happening there. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ. Similarly, ಅದೇ ರೀತಿಯಾಗಿ in Christ, ಯೇಸು ಕ್ರಿಸ್ತರಲ್ಲಿ overnight, ಪ್ರತಿದಿನ ಪ್ರತಿ by ರಾತ್ರಿ believing in Jesus, ನಾವು ಯೇಸು ಕ್ರಿಸ್ತರಲ್ಲಿ through ನಂಬುವುದರ the sacrament, ಆ ಒಂದು ಸಂಸ್ಕಾರದ the ಮುಖಾಂತರ grace is given unto you. ನಮಗೆ ಆ ಕೃಪೆ ಕೊಡಲ್ಪಟ್ಟಿದೆ. Now it's in your hand. ಅದು ಈಗ ನಿಮ್ಮ ಕೈಯಲ್ಲಿದೆ. You have to protect the seed, water the seed. ನೀವು ಆ ಬೀಜ, ನಿಮ್ಮ ಕೈಗೆ ಕೊಡಲ್ಪಟ್ಟಿರುವಂತ ಬೀಜವನ್ನು ನೀವು ಕಾಪಾಡಬೇಕು. ನೀವು ಅದಕ್ಕೆ ನೀರು ಕಾಪಾಡಬೇಕು, ಬೆಲ್ಲ ಮಡಿಕಬೇಕು, ನೀರು ಹಾಕಬೇಕು, ನೀರು ಹಾಕಬೇಕು.
ಗೊಬ್ಬರ ಹಾಕ್ಬೇಕು. ಗೊಬ್ಬರ ಬೇಕು. Hallelujah. Hallelujah. ಬೇಕು. Hallelujah. You have Hallelujah. to do it. ನೀವು ಮಾಡ್ಲೇಬೇಕು ಅದನ್ನ. After putting a seed, you went somewhere and asking, why my seed is not coming? ನೀವು Seed will come up like that. ಬೀಜವನ್ನ ಅಲ್ಲಿ ಬಿಸಾಕಿ ಎಲ್ಲೋ ಕಡೆ ಹೋಗ್ತಾ ಇದ್ರೆ ಆಮೇಲೆ ಹೋಗಿ ನಿಂತ್ಕೊಂಡು ಕೇಳ್ತೀರಾ ಯಾಕೆ ನನ್ನ ಬೀಜ ಮೊಳಕೆ ಬರ್ಲಿಲ್ಲ. Renewal is a ಅದರಿಂದ process. ನವೀಕರಿಸಿ ಅದೊಂದು For ಪ್ರಕ್ರಿಯೆ. that, you need to read Bible. ಅದಕ್ಕಾಗಿ ನೀವು ದೇವರ ವಾಕ್ಯ ಬೈಬಲ್ ಶ್ರೀಗ್ರಂಥವನ್ನ ದೇವರ ಓದಬೇಕು. ಬೇಕು. ಓದ್ಬೇಕು. Hallelujah. You need to read Bible. Go recite rosary. Go for confession. Hallelujah. ದೇವರ ವಾಕ್ಯವನ್ನ ಓದಿ It's a process. ಜಪಸರ ಪ್ರಾರ್ಥನೆ ಮಾಡಿ Yes. ಪಾಪ ನಿವೇದನೆ Renewal. ಸಂಸ್ಕಾರದಲ್ಲಿ ಭಾಗವಹಿಸಿ Renewal. ಆಗ Renewal. ನವೀಕರಣ ಉಂಟಾಗ್ತದೆ. I attended Brother Sajid's retreat. ನಾನು ಬ್ರದರ್ ಸಜಿತ್ ಅವರ ಧ್ಯಾನಕೂಟದಲ್ಲಿ ಪಾಲ್ಗೊಂಡೆ. I was very happy. ನಾನು ತುಂಬಾ ಸಂತೋಷ ಆಗಿತ್ತು. Oh, I don't know my happiness. ನನಗೆ ಎಷ್ಟು ಸಂತೋಷ ಆಯ್ತು ಹೇಳಕ್ಕೆ I was ಆಗ್ಲಿಲ್ಲ. very much excited. ನನಗೆ ತುಂಬಾ ಸಂತೋಷ I ಆಗಿತ್ತು. was jumping and dancing and going ನಾನು back. ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡ್ತಾ ಇದ್ದೆ. What happened after 3 days? 3 ದಿನ ಆದ್ಮೇಲೆ ಏನಾಯ್ತು? Oh, I'm waiting for the next retreat. ನಾನು ಮತ್ತೊಂದು ಧ್ಯಾನಕೂಟಕ್ಕಾಗಿ I ಕಾಯ್ತಾ don't know ಇದ್ದೆ. when he is going to come this side. ಮತ್ತೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. I'm checking his Facebook. ನಾನು ಅವ್ರ ಫೇಸ್ಬುಕ್ ನೋಡ್ತಾ ಇದ್ದೇನೆ. I'm looking for the next chance. ಅವ್ರು ನನಗೆ ಮತ್ತೊಂದು ಅವಕಾಶಕ್ಕಾಗಿ ನೋಡ್ತಾ ಇದ್ದೇನೆ. Your growth is not depend on any brother, sister or priest or anyone. ನಿಮ್ಮ ಬೆಳವಣಿಗೆ ಯಾವುದೋ ಬ್ರದರ್ ಮೇಲೆ ಯಾವುದೋ ಗುರುಗಳ It is your responsibility. ಮೇಲೆ ಅವಲಂಬಿತ ಆಗಿಲ್ಲ, ಅದು ನಿಮ್ಮ ಸ್ವಂತ Where ಜವಾಬ್ದಾರಿ. is the seed which God has given you? ಆ ಒಂದು ಬೀಜ ನಿಮ್ಮ ಕೈಗೆ ದೇವರು ಕೊಟ್ಟಿದ್ದಾರೆ. Where is the seed? ಎಲ್ಲಿ ಅದು? ಎಲ್ಲಿ ಅದು? ದೇವರು ನಿಮ್ಮ ಕೈಗೆ ಕೊಟ್ಟಂತ ಬೀಜ ಕಾಳು ಎಲ್ಲಿ? ಎಲ್ಲಿ ಅದು? ಎಲ್ಲಿ? ಎಲ್ಲಿ 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 ಅದು? Hallelujah. Hallelujah. Where is that seed? ಎಲ್ಲಿದೆ ಆ ಬೀಜ? You have to protect it. ನೀವು ಅದನ್ನ ಕಾಪಾಡಿಕೊಳ್ಳಬೇಕು. This process is called renewal. ಈ ಒಂದು ಪ್ರಕ್ರಿಯೆ ಆಗಿದೆ ನವೀಕರಣ. Hallelujah. 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 Why the God has to go to the furnace? ಯಾಕೆ ಯೇಸು ಸ್ವಾಮಿ ಆ ಒಂದು ಚಿನ್ನ ಯಾಕೆ ಆ ಬೆಂಕಿಗೆ ಹೋಗ್ಬೇಕು? Why the gold has to go through the furnace? ಯಾಕೆ ಚಿನ್ನ ಬೆಂಕಿಯಲ್ಲಿ ಹೋಗ್ಬೇಕು? It's a process. ಅದು ಒಂದು ಪ್ರಕ್ರಿಯೆ. After that you will 916. Oh, ಅದಾದ್ಮೇಲೆ ನೀವು ಹೇಳ್ತೀರಾ 916 ಗೋಲ್ಡ್ ಇದು. 916. 916 ಇದು. Brother is saying, oh, mine is 916. ಇದು ನಂದು 916 ಗೋಲ್ಡ್. Yours is not good. ನಿಮ್ದು ಸರಿ ಇಲ್ಲ ಇದು. Mine is 916. ನಂದು 916 ಗೋಲ್ಡ್. From where you get this 916? ಆ 916 ಪ್ಯೂರಿಟಿ ಇರುವಂತಹ ಚಿನ್ನ ನಿಮಗೆ ಎಲ್ಲಿಂದ ಸಿಗ್ತಾ ಇದೆ? It's a process. ಅದು ಒಂದು ಪ್ರಕ್ರಿಯೆ. It has to go through the furnace. ಅದು ಬೆಂಕಿಯಲ್ಲಿ ಹೋಗ್ಬೇಕು. Again and again. ಮತ್ತೆ ಹೋಗ್ಬೇಕಾಗ್ತದೆ. This process is called renewal. ಆ ಒಂದು ಪ್ರಕ್ರಿಯೆ ಆಗಿದೆ ನವೀಕರಣ. Hallelujah. 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 All of you say hallelujah. ಎಲ್ಲರೂ ಹೇಳಿ hallelujah. It's a process. Hallelujah. ಅದೊಂದು ಪ್ರಕ್ರಿಯೆ. It's a process. ಅದು ಒಂದು ಪ್ರಕ್ರಿಯೆ. It continues. Whenever you go home, it continues. ನೀವು ಮನೆಗೆ ಹೋದಾಗ ಅದು ಮುಂದುವರಿತದೆ. When you work, it continues. ನೀವು ಕೆಲಸ You ಮಾಡಬೇಕಾದದ್ದು. are keeping your eyes away from the evil. ನೀವು ನಿಮ್ಮ You are keeping your tongue away from the unwanted talks. ದುಷ್ಟತನದ ನಿಮ್ಮ ಕಣ್ಗಳನ್ನ ದುಷ್ಟ ಮಾತುಗಳಿಂದ You are keeping away from all unwanted. ಎಲ್ಲ ಬೇಡವಾದ It's a ಕಾರ್ಯಗಳನ್ನು ನೀವು process. ದೂರ ಇಟ್ಕೊಳ್ಳೋದು ಒಂದು God ಪ್ರಕ್ರಿಯೆ. is purifying you. ದೇವರು You ನಿಮ್ಮನ್ನ are cooperating with the grace which you have given, ದೇವರು ನಿಮ್ಮನ್ನ which ಶುದ್ಧಗೊಳಿಸ್ತಾ is ಇದ್ದಾರೆ. given by the Lord. ದೇವರು ನಿಮಗೆ ಕೊಟ್ಟಿರುವ ಕೃಪೆಯ ಮುಖಾಂತರ ನೀವು ಅದನ್ನ ಮಾಡ್ತಾ ಇದ್ದೀರಾ. ಅದು ದೇವರಿಂದ ಯೇಸು This ಕ್ರಿಸ್ತನಿಂದ is called ಕೊಡಲ್ಪಟ್ಟದ್ದು. renewal. ಇದಾಗಿದೆ ನವೀಕರಣ. Each day ಪ್ರತಿದಿನ we are renewing ourselves into the image of Christ. ನಾವು ಪ್ರತಿದಿನ ನಮ್ಮನ್ನೇ ದೇವರ ಸ್ವರೂಪಕ್ಕೆ ನವೀಕರಿಸ್ತಾ ಇದ್ದೇವೆ. ಆ ಒಂದು ಸ್ವರೂಪ ಬರುವವರೆಗೂ ನಾವು ಅದನ್ನ ಪ್ಯೂರಿಫೈ ಮಾಡ್ತಾನೆ ಇರಬೇಕು, ನವೀಕರಿಸ್ತಾನೆ ಇರಬೇಕು, ಶುದ್ಧಗೊಳಿಸ್ತಾನೆ ಇರಬೇಕು. Hallelujah. 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 More I entertain you, you will listen me. ನೀವು ಎಷ್ಟು ನಿಮ್ಮನ್ನ ಮನರಂಜನೆ ಮಾಡಿದಷ್ಟು ನೀವು ನನ್ನನ್ನ ಕೇಳಿಸ್ಕೊಳ್ತೀರಾ. That's why I'm entertaining you. ಅದಕ್ಕೋಸ್ಕರ ನಿಮಗೆ ಮನರಂಜನೆ ಕೊಡ್ತಾ ಇರೋದು. Hallelujah. Hallelujah. For gospel's sake, I can be a comedian also. For gospel's sake.
ಈ ಒಂದು ದೇವರ ವಾಕ್ಯಕ್ಕೋಸ್ಕರ ಅಥವಾ ಶುಭ If you are ಸಂದೇಶಕ್ಕೋಸ್ಕರ understanding gospel, if I'm doing something, I'm ready to do that. ನಾನು ಹಾಸ್ಯಗಾರನ ಆಗ್ಲಿಕ್ಕೆ ಸಿದ್ಧ. ನೀವು ದೇವರ ವಾಕ್ಯವನ್ನ ಶುಭ ಸಂದೇಶವನ್ನ The ಅರ್ಥ thing is, ಮಾಡ್ಕೊಳ್ತೀರ. message should convey. That's all. ಆದ್ರೆ ಏನೇ ಆಗ್ಲಿ ನಿಮಗೆ ಆ ಸಂದೇಶ ತಲುಪಬೇಕಷ್ಟೇ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. You need to understand this. ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. This renewal process is given to each and every one of us. ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ನಮಗೆ ಈ ನವೀಕರಣದ ಪ್ರಕ್ರಿಯೆ ಕೊಡಲ್ಪಟ್ಟಿದೆ. Sanctification, ಆ ಒಂದು purification, sanctification. ಪರಿಶುದ್ಧತೆ ಮಾಡುವಂತದ್ದು, Yes, ಶುದ್ಧ ಮಾಡಿಕೊಳ್ಳುವಂತದ್ದು yes, ನಮಗೆ yes. ಕೊಡಲ್ಪಟ್ಟಿದೆ. From the fallen image to the original image. ನಾವು ಬಿದ್ದು ಹೋದಂತ ಆ ಸ್ವರೂಪದಿಂದ ಮತ್ತೆ ನಮ್ಮ ನಿಜ ಸ್ವರೂಪದ ಕಡೆಗೆ, Say that again. ನಾವು ಕಳೆದುಕೊಂಡ ಆ ನಮ್ಮ ಸ್ವರೂಪದಿಂದ ಮತ್ತೆ ನಮ್ಮ ನಿಜ ಸ್ವರೂಪದ ಕಡೆಗೆ. Hallelujah. ಹಾಲೆಲೂಯಾ. From the fallen image to the original image. ನಮ್ಮ ಬಿದ್ದು ಹೋದ ಆ ಸ್ವರೂಪದಿಂದ ನಿಜ ಸ್ವರೂಪದ ಕಡೆಗೆ. Believe that you are in that journey. ನೀವು ಆ ಒಂದು ಪ್ರಯಾಣದಲ್ಲಿದ್ದೀರಾ ಎಂಬುದನ್ನು You are ವಿಶ್ವಾಸಿಸಿರಿ. in that journey. ನೀವು ಆ ಪ್ರಯಾಣದಲ್ಲಿದ್ದೀರಿ. Renewal. ಆ Daily ನವೀಕರಣದ renewal. refreshment ನಿಮ್ಮನ್ನ ಮತ್ತೆ going ನವೀಕರಿಸ್ತಾ back to the original image. ನೀವು ನಿಮ್ಮ ಆ ಹೊಸದ ಆ ನಿಜವಾದ ಸ್ವರೂಪದ ಕಡೆಗೆ God ಹೋಗ್ತಾ will ಇದ್ದೀರಿ. use incidents, people, circumstances to renew you. ದೇವರು ನಿಮ್ಮ ಜೀವನದಲ್ಲಿ ನಡೆಯುವಂತ ಘಟನೆಗಳನ್ನ, ಪರಿಸ್ಥಿತಿಗಳನ್ನ, ವ್ಯಕ್ತಿಗಳನ್ನ ಉಪಯೋಗಿಸಿ ಇದನ್ನು To renew you. ನವೀಕರಿಸುತ್ತಾರೆ, To sanctify you. ನಿಮ್ಮನ್ನ ಶುದ್ಧಗೊಳಿಸಲು. Say that again. ದೇವರು ನಿಮ್ಮ ಜೀವನದಲ್ಲಿ ನಡೆಯುವಂತ ಘಟನೆಗಳು, ಪರಿಸ್ಥಿತಿಗಳು, ವ್ಯಕ್ತಿಗಳನ್ನ ಉಪಯೋಗಿಸಿ ನಿಮ್ಮನ್ನ ಈ ಪ್ರಕ್ರಿಯೆಯಲ್ಲಿ ಶುದ್ಧಗೊಳಿಸುತ್ತಾ ನವೀಕರಿಸುತ್ತಾರೆ. Sometimes God use outsiders. ದೇವರು ಕೆಲವೊಮ್ಮೆ Sometimes God use insiders. ದೇವರು ಕೆಲವೊಮ್ಮೆ ಹೊರಗಿನವರನ್ನು Strangers. ಉಪಯೋಗಿಸ್ತಾರೆ, ಕೆಲವೊಮ್ಮೆ ಅಪರಿಚಿತರನ್ನು ಉಪಯೋಗಿಸ್ತಾರೆ, ಕೆಲವೊಮ್ಮೆ ನಮ್ಮ ಸ್ವಂತದವರನ್ನು ಉಪಯೋಗಿಸ್ತಾರೆ. Hallelujah. 3 times. Many tribes are there. Many are there. ಅನೇಕ ಜನರನ್ನ ದೇವರು ಉಪಯೋಗಿಸುತ್ತಾರೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Ask Joseph. ಜೋಸೆಫನ ಹಾಗೆ. Arey Joseph, how is your renewal process? ಈಗ ಜೋಸೆಫನ್ನ ಕೇಳಿ, How was it? We heard about you. ನಿಮ್ಮ ನವೀಕರಣವ ಪ್ರಕ್ರಿಯೆ ಹೇಗೆ ನಡೀತು ಅಂತ ಕೇಳಿ ನೋಡಿ. Want to know how was your renewal process? ನಿಮ್ಮ ನವೀಕರಣ ಪ್ರಕ್ರಿಯೆ ಹೇಗೆ ನಡೀತು? Oh brother, it's very tough. ಓ ಬ್ರದರ್, ತುಂಬಾ ಕಷ್ಟವಾಗಿತ್ತು. I didn't know this. ಇದು ನನಗೆ ಗೊತ್ತಿರಲಿಲ್ಲ. When the renewal started, my ಆ ಒಂದು- brother started hated me. ಆ ನವೀಕರಣ ಪ್ರಾರಂಭವಾದಾಗ ನನ್ನ ಸಹೋದರ ನನ್ನನ್ನ ದ್ವೇಷಿಸಲಿಕ್ಕೆ ಪ್ರಾರಂಭಿಸಿದ್ರು. Oh really? ಓ ಹೌದಾ? Then what happened? ಆಮೇಲೆ ಏನಾಯ್ತು? They started hating me. ಅವ್ರು ನನ್ನನ್ನು ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. With no reason they are hating me. ಯಾವುದೇ ರೀತಿಯ ಒಂದು ಕಾರಣನೇ ಇಲ್ಲ ನನ್ನನ್ನು ದ್ವೇಷ I was ಮಾಡ್ತಿದ್ದಾರೆ. behind them. ನಾನು ಅವರ ಹಿಂದೆ ಇದ್ದೇನೆ. Asking pardon. ನಾನು ಅವರನ್ನ ಕ್ಷಮಿಸಿ ಕೇಳ್ತಾನೆ ಇದ್ದೇನೆ. But they were hating me. ಆದ್ರೆ ಅವರು ನನ್ನನ್ನ ದ್ವೇಷಿಸ್ತಾನೆ ಇದ್ದಾರೆ. They are putting me in the well. ಅವರು ನನ್ನನ್ನ ಬಾವಿಯಲ್ಲಿ ಹಾಕ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. Then what happened? ಮತ್ತೆ ಏನಾಯ್ತು? I'm sold. ನನ್ನನ್ನ ಮಾರಿಬಿಟ್ರು. Then what happened? ಮತ್ತೆ ಏನಾಯ್ತು? After reaching Egypt, ಆ ಈಜಿಪ್ಟ್ ದೇಶಕ್ಕೆ ಸೇರಿದ ಮೇಲೆ another purification. ಮತ್ತೊಮ್ಮೆ ನನ್ನನ್ನ ಪರಿಶುದ್ಧಗೊಳಿಸುವ Renewal is like that only. ಅಲ್ಲಿ ಆ ನವೀಕರಣ ಅನ್ನೋದು ಅದೇ ರೀತಿ ಆಗ್ತದೆ. Beloved ones God will use. ನಮ್ಮ ಪ್ರೀತಿ ಪಾತ್ರರನ್ನೇ ದೇವರು Sometimes it can be ಉಪಯೋಗಿಸ್ತಾರೆ. husband. ಕೆಲವೊಮ್ಮೆ ನಮ್ಮ ಜೀವನ Sometimes it ಸಂಗಾತಿ, can be wife. ಕೆಲವೊಮ್ಮೆ ಹೆಂಡತಿ ಆಗಿರ್ಬೋದು, Sometimes it can be children. ಕೆಲವೊಮ್ಮೆ ನಿಮ್ಮ ಮಕ್ಕಳಾಗಿರ್ಬೋದು, Sometimes it can be parents. ನಿಮ್ಮ Mother, ಪೋಷಕರಾಗಿರ್ಬೋದು, father, ತಂದೆ ತಾಯಿ, brother, sister, ಸಹೋದರ, cousin ಸಹೋದರಿ, sister, cousin brother. ನಿಮ್ಮ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಯಾರೇ ಆಗಿರಬಹುದು, Everyone God will use. ಪ್ರತಿಯೊಬ್ಬರನ್ನ ದೇವರು ಉಪಯೋಗಿಸುತ್ತಾರೆ. Hallelujah. ಹಾಲೆಲೂಯಾ. Sisters are here. ಅನೇಕ ಸಹೋದರರು, Sometimes God use mothers ಕೆಲವೊಮ್ಮೆ ಇಲ್ಲಿ in the convent. ನಿಮ್ಮ ಕಾನ್ವೆಂಟ್ಗಳಲ್ಲಿ ನಿಮ್ಮ ಸುಪೀರಿಯರ್ಸ್ ಮದರ್ಗಳನ್ನು ಉಪಯೋಗಿಸ್ತಾರೆ. Superior mother. ಸುಪೀರಿಯರ್ ಮದರ್ಗಳನ್ನು. Hallelujah. ಹಾಲೆಲೂಯಾ. To renew you. ನಿಮ್ಮನ್ನ ನವೀಕರಿಸಲು. But don't forget you are in that renewal process. ನೀವು ಅದನ್ನ ಮರೆಯಬೇಡಿ. ನೀವೊಂದು ನವೀಕರಣದ ಪ್ರಕ್ರಿಯೆಯಲ್ಲಿ You will ಇದ್ದೀರಾ. come out at a purified gold. ನೀವು ಹೇಗೆ ಹೊರಗಡೆ ಬರ್ತೀರಾ ಅಂತ In ಹೇಳಿದ್ರೆ, that gold you will be seeing the original image. Like a mirror is reflecting the face. ಆ ಬಂಗಾರ ಹೇಗೆ ಶುದ್ಧವಾಗಿ ಹೊರಗೆ ಬರ್ತದೋ ಅದೇ ರೀತಿಯಾಗಿ ನೀವು ಶುದ್ಧವಾದಾಗ ಆ ಕನ್ನಡಿಯಲ್ಲಿ ನಿಮ್ಮ ಮುಖವು ಪ್ರತಿಫಲಿಸುವುದನ್ನು ನೀವು ನೋಡ್ತೀರಿ. One verse can you read? One verse in Yes. Kannada. Yeah. One verse, just one verse. This is the final verse. No, we are not going to read any more verse today. This is second. Oh, this voice is very powerful. We'll preach it tomorrow. Don't tell them. But read today. We'll preach this tomorrow. Don't tell them.
ನಾವು ಇದನ್ನ ಹೇಳ್ತೀವಿ ಅಷ್ಟೇ. ನಾಳೆ ಪ್ರಬೋಧನೆ ಹೇಳಲ್ಲ. ಇವತ್ತು If we are telling them, they will go and read and they will get blessing. ಇವತ್ತು ನಿಮಗೆ ಹೇಳ್ಬಿಟ್ರೆ ನೀವೇ ಇವತ್ತು ಹೋಗಿ ಓದ್ಬಿಡ್ತೀರಾ, ನಿಮಗೆ ಆಶೀರ್ವಾದ ಬಂದ್ಬಿಡ್ತದೆ. I don't want them to get blessing. ಅದಕ್ಕೆ ಇವತ್ತು ಆಶೀರ್ವಾದ ಬರೋದು ಬೇಡ. Hallelujah. This is verse 18. 2 Corinthians 3:18. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 3:18. This verse you need to underline. ನೀವು ಈ ವಾಕ್ಯವನ್ನ You ನಿಮ್ಮ have to- ಬೈಬಲ್ ನಲ್ಲಿ where is your Bible? ನೀವು ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಬೈಬಲ್ ಎಲ್ಲಿದೆ? Simply sitting like this. ಸುಮ್ಮನೆ ಕುತ್ಕೊಂಡಿದ್ದೀರಾ? ಬೈಬಲ್ ತರಬೇಕು ನಾಳೆ. Take your Bible. At ಎಲ್ಲಿ- least you Bible ಎಲ್ಲಿದೆ download ತಗೊಳ್ಳಿ. one Bible in your mobile, please. ನಿಮ್ಮ ಮೊಬೈಲ್ ನಲ್ಲಿ ಆದ್ರೂ ಬೈಬಲ್ ಹಾಕಿ. Everything is there in your mobile. ಮೊಬೈಲ್ ನಲ್ಲಿ ಎಲ್ಲ ಇದೆ. That chapter, this chapter, every chapter is there. ಎಲ್ಲ At ಆಪ್ಸ್ least ಇದೆ. download one POC Bible, appa. ಒಂದು ಬೈಬಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. Download one Catholic Bible. NRSV is there. Download. Okay. You can read in Kannada. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 3ನೇ Yes. ಅಧ್ಯಾಯ 18ನೇ ವಚನ. This verse. ಈ ವಾಕ್ಯ, I'm giving you the guarantee. ಈ ವಾಕ್ಯವನ್ನ ನಿಮಗೆ ನಾನು ಖಾತ್ರಿಯಾಗಿ ಕೊಡ್ತಾ ಇದ್ದೇನೆ. If you are ಗ್ಯಾರಂಟಿ. hearing this explanation for another 1 hour, ನೀವು ಇದರ ಬಗ್ಗೆ 1 ಗಂಟೆ ಕಾಲ ಪ್ರಬೋಧನೆ you ಕೇಳಲಿಕ್ಕಿದ್ದೀರಿ. will understand this verse. ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಿ. It's very difficult to understand, but once if you are realizing this verse, that's the breakthrough. ಈ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ, ಆದ್ರೆ ಒಮ್ಮೆ ನೀವು ಅರ್ಥ ಮಾಡ್ಕೊಂಡ್ರೆ Romba kashta. ತುಂಬಾ ಕಷ್ಟ, Tumba kashta. ತುಂಬಾ ಕಷ್ಟ. ಆದ್ರೆ ಒಮ್ಮೆ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಜೀವನದಲ್ಲಿ Ali. Yes. ಅಲ್ಲಿ Read, ಬಿಡುಗಡೆ. read. Verse number 9. Last verse of 3rd chapter of 2 Corinthians. 2 ಕೊರಿಂಥಿ 3ನೇ ಅಧ್ಯಾಯದ ಕೊನೆಯ ವಚನ 18ನೇ ವಚನ. And all of us, ಮುಸುಕು with ತೆರೆದ unveiled face, seeing the glory of the Lord through a reflecting in a mirror, are being transformed into the same image. Amen. From one degree to glory to another. And for this comes from the Lord, Amen. the Spirit. ಆಮೆನ್. ಓಕೆ. In Kannada. ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ You already studied. ಪ್ರಭುವಿನ You used to preach this verse? Huh? ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತೆ ಇದ್ದೇವೆ. ಆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕಾಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ಇದೆಲ್ಲ ದೇವರಾತ್ಮರಾಗಿರುವ ಪ್ರಭುವಿನ ಕಾರ್ಯವೇ ಸರಿ. Hallelujah. Hallelujah. Seeing the glory of the Lord ಆ ದೇವರ ಮಹಿಮೆಯನ್ನು ನೋಡುವಾಗ as through reflecting in a mirror, ಅದು ಒಂದು ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬಿಸ್ತದೆ ಆ ರೀತಿಯಾಗಿ are being transformed into the same image. ಅದೇ ರೀತಿಯಾಗಿ ನಾವು ಕೂಡ ಬದಲಾವಣೆ ಆಗ್ತೇವೆ. Transforming into the same image. ಅದೇ ಒಂದು ಸ್ವರೂಪಕ್ಕೆ, ಅದೇ ಹೋಲಿಕೆಗೆ ನಾವು ಕೂಡ ಬದಲಾಗ್ತಾ ಇದ್ದೇವೆ. Listen very carefully. Transforming into the ನೀವು same image. ದಯವಿಟ್ಟು ಕೇಳಿಸಿಕೊಳ್ಳಿ ಸರಿಯಾಗಿ. Oh. ಅದೇ ರೀತಿಯ ಆ ಒಂದು ಸ್ವರೂಪಕ್ಕೆ ನಾವು ಮಾರ್ಪಾಡಾಗ್ತಾ ಇದ್ದೇವೆ. Hallelujah. ಹಾಲೆಲೂಯಾ. Same image of whom? ಅದೇ ಸ್ವರೂಪ ಯಾರ್ದು? Same image of the Lord, ಪ್ರಭುವಿನ ಅದೇ ಮಹಿಮೆಯ ಮುಖದ ಹಾಗೆ ನಮ್ಮ ಮುಖ ಆಗ್ತದೆ. which was given in the Garden of Eden. ಅದು ನಮಗೆ ಏದೇನ್ ತೋಟದಲ್ಲಿ You are ಕೊಡಲ್ಪಟ್ಟ- going back ನೀವೆಲ್ಲರೂ ಆ ರೀತಿಯಾಗಿದ್ದೀರಾ. to the original. ಆ ಒಂದು ನಿಜ ಸ್ಥಿತಿ. Hallelujah. ಹಾಲೆಲೂಯಾ. Reflecting like a mirror. ಆ ಪ್ರತಿಬಿಂಬಿಸುವ ಕನ್ನಡಿ ಹಾಗೆ. This is not brother, this is Jesus only. ಇದನ್ನು ನೀವು ನೋಡುವಾಗ ಇದು Hey. ನೀನಲ್ಲ ಬ್ರದರ್, ಇದು Hey. ಯೇಸುವೆ. Hey, this is Jesus only. ಇದು ಯೇಸುವೆ ಆಗಿದ್ದಾರೆ. Hey, this is Jesus only. ಇದು ಯೇಸುವೆ ಆಗಿದ್ದಾರೆ. Reflecting ಪ್ರತಿಬಿಂಬಿಸುವುದು like a mirror. ಆ ಕನ್ನಡಿಯ ಹಾಗೆ. ಕನ್ನಡಿಯಲ್ಲಿ ಯಾರ ಮುಖ ಕಾಣುತ್ತೆ? ನಿಮ್ಮ ಮುಖ ನಿಂತ್ಕೊಂಡ್ರೆ Huh? Ask. ನೀವು ನಿಂತ್ಕೊಂಡ್ರೆ ನಿಮ್ ಪಕ್ಕದ ಮನೆಯವ್ರ ಮುಖ ಕಾಣುತ್ತಾ? ಇಲ್ಲ. ಯಾರ ಮುಖ ಕಾಣುತ್ತೆ? ನಿನ್ನ ಮುಖ ಅಲ್ವಾ? ಅಲ್ವಾ? ಆ ಮುಖ ಯಾರ್ದು ಗೊತ್ತಾ? ಯಾರ್ದು? ನೀವು ಹಾಗಿದ್ದೀರಾ. That face is like Jesus. And that Thank you. You are like that. Thank you.
So get up now. Get up. ದಯವಿಟ್ಟು ಎದ್ದು ನಿಂತುಕೊಳ್ಳೋಣ. Hallelujah. Pray this prayer. Oh Lord, this will lead you into a revival. ಇದು ನಿಮಗೆ ಒಂದು ಪ್ರಕಟಣೆಗೆ ಕರ್ಕೊಂಡು ಹೋಗ್ತದೆ. Yes. Yes, brother. One name is given. Patrick. ಒಂದು ಹೆಸರನ್ನ ದೇವರು ಕೊಡ್ತಾ ಇದ್ದಾರೆ. Patrick. ಪ್ಯಾಟ್ರಿಕ್ ಅನ್ನುವಂತ ಒಂದು ಹೆಸರನ್ನ ಹೇಳ್ತಿದ್ದಾರೆ. Who is praying for Patrick now? ಯಾರಿಲ್ಲಿ ಪ್ಯಾಟ್ರಿಕ್ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? Let me see your hand. Who is praying for Patrick? Who ಯಾರಿಲ್ಲಿ is praying for Patrick? ಪ್ಯಾಟ್ರಿಕ್ ಅವರಿಗಾಗಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? Who is praying for Patrick? ಯಾರು ಪ್ಯಾಟ್ರಿಕ್ ಆಗಿ ಪ್ರಾರ್ಥನೆ ಮಾಡ್ತಿರೋದು? Patrick is getting healed. ಪ್ಯಾಟ್ರಿಕ್ಗೆ ಈಗ ಸಂಪೂರ್ಣ ಸ್ವಸ್ಥತೆ ಕೊಡ್ತಾ ಇದ್ದಾರೆ. No need to come forward. Be there and pray for Patrick. ನೀವು ಅಲ್ಲೇ ನಿಂತ್ಕೊಳ್ಳಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. Pray for Patrick. ಪ್ಯಾಟ್ರಿಕ್ ಆಗಿ ನೀವು ಪ್ರಾರ್ಥನೆ ಮಾಡಿ. ದೇವರವರನ್ನ ಗುಣಪಡಿಸಿದ್ದಾರೆ ಈಗ. Hallelujah. Hallelujah. Pray this prayer with me. ಈ ಪ್ರಾರ್ಥನೆ ನನ್ನೊಂದಿಗೆ ಪ್ರಾರ್ಥಿಸಿ. Lord Jesus, ಪ್ರಭು ಯೇಸುವೆ, I want to go back to the original image. ನಾನು ನನ್ನ ನಿಜ ಸ್ವರೂಪಕ್ಕೆ ಹೋಗಬೇಕು. Image of the Creator. ನನ್ನ ಸೃಷ್ಟಿಕರ್ತನ ಸ್ವರೂಪಕ್ಕೆ. Image of the Creator. ನನ್ನ ಸೃಷ್ಟಿಕರ್ತನ ಆ ಸ್ವರೂಪಕ್ಕೆ. Reflecting like a mirror. ಆ ಕನ್ನಡಿಯಲ್ಲಿ ಪ್ರತಿಬಿಂಬಿಸುವ ಹಾಗೆ. I want to reflect the face of Jesus on me. ನಾನು ನನ್ನ ಮೇಲೆ ಯೇಸುವಿನ ಮುಖವನ್ನ ನಾನು ಪ್ರತಿಬಿಂಬಿಸಬೇಕು. Into transforming into the same image. ನಾನು ಕೂಡ ಅದೇ ಆ ಸ್ವರೂಪಕ್ಕೆ ಬದಲಾಗಬೇಕು. Hallelujah. Hallelujah. This transformation God is asking in this Lenten season. ಈ ಒಂದು ಬದಲಾವಣೆಯನ್ನ ದೇವರು ಈ ತಪಸ್ಸು ಕಾಲದಲ್ಲಿ ನಮ್ಮಿಂದ ಕೇಳ್ತಾ ಇದ್ದಾರೆ. Pray now with an open heart. ನಿಮ್ಮ ತೆರೆದ ಹೃದಯದಿಂದ ಈಗ ನೀವು ಪ್ರಾರ್ಥಿಸಿ. Lord, you transform me. ಪ್ರಭುವೇ, ನೀವು ನನ್ನನ್ನು ಬದಲಾಯಿಸಿರಿ. Lord, you transform me. ನೀವು ನನ್ನನ್ನು ಬದಲಾಯಿಸಿರಿ. Into the image of Christ. ಆ ಪ್ರಭು ಕ್ರಿಸ್ತನ ಸ್ವರೂಪಕ್ಕೆ ನನ್ನನ್ನು ಬದಲಾಯಿಸಿರಿ. Every areas of my life. ನನ್ನ ಜೀವನದ ಪ್ರತಿಯೊಂದು ಏರಿಯಾಗಳಲ್ಲಿ. Pray now, pray now, pray now. ಪ್ರಾರ್ಥಿಸಿ, ಈಗ ಪ್ರಾರ್ಥಿಸಿ. ಪ್ರಭುವೇ, ನನ್ನ ನಿಜ ಸ್ವರೂಪವಾದ ಪ್ರಭು ಯೇಸು ಕ್ರಿಸ್ತರ ಹಾಗೆ ನನ್ನ ಮುಖ ಆಗಬೇಕು. ನನ್ನನ್ನು ಮಾರ್ಪಡಿಸಿರಿ, ನನ್ನನ್ನು ಬದಲಾಯಿಸಿರಿ. ನಾವೆಲ್ಲರೂ ಸೇರಿ ಹೇಳಿ, ಎಲ್ಲರೂ ಹೇಳಿ, ಪ್ರಭು ಯೇಸುವೆ, ನನ್ನನ್ನು ನನ್ನ ನಿಜ ಸ್ವರೂಪಕ್ಕೆ ಮಾರ್ಪಡಿಸಿರಿ. ನನ್ನ ಸೃಷ್ಟಿಕರ್ತನ ಸ್ವರೂಪಕ್ಕೆ ನನ್ನನ್ನು ಮಾರ್ಪಡಿಸಿರಿ. ನನ್ನ ಜೀವನದ ಎಲ್ಲ ಪ್ರದೇಶಗಳಲ್ಲಿ ನಾನು ಬದಲಾವಣೆಯಾಗಿ ನಿಮ್ಮನ್ನೇ ಹೋಲಬೇಕು, ನಿಮ್ಮನ್ನು ಪ್ರತಿಬಿಂಬಿಸುವ ಕನ್ನಡಿ ನಾನಾಗಬೇಕು. ಆಮೆನ್. Today, ಈ ದಿನ the voice of the Lord has given to us. ದೇವರ ಧ್ವನಿ ನಮಗೆ ನೀಡಲ್ಪಟ್ಟಿದೆ. Transform us, O God, into the image of your Son. ನಿಮ್ಮ ಪುತ್ರನ ಆ ಸ್ವರೂಪಕ್ಕೆ ನಮ್ಮನ್ನು ಮಾರ್ಪಡಿಸಿ. Transform us, O God, your image of your Son. ನಮ್ಮನ್ನ ನಿಮ್ಮ ಪುತ್ರನ ಸ್ವರೂಪಕ್ಕೆ ಮಾರ್ಪಡಿಸಿರಿ ತಂದೆಯೇ. Into the image of your Son. ಆ ನಿಮ್ಮ ಪುತ್ರನ ಸ್ವರೂಪಕ್ಕೆ. The image of your Son. Transform us, O God, into the image of your Son. Yes, Lord. Yes, Lord. Hundreds of people are receiving the touch of God.
ನೂರಾರು ಜನರು ದೇವರ ಸ್ಪರ್ಶನೆಯ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ. I'm realizing this in my spirit. ಅದನ್ನು ನನ್ನ ಆತ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ. Your renewal is already started. ನಿಮ್ಮ ನವೀಕರಣ ಈಗಾಗಲೇ ಪ್ರಾರಂಭವಾಗಿದೆ. This Lenten season, ಈ ತಪಸ್ಸು ಕಾಲ, your renewal has started already. ನಿಮ್ಮ ನವೀಕರಣ ಪ್ರಾರಂಭವಾಗಿದೆ ಈಗಾಗಲೇ. Transform us, God, into the image of your Son. That's a prayer. That's a prayer. That's a prayer. ಮಾರ್ಪಡಿಸಿ ದೇವರೇ ನಮ್ಮನ್ನು ನಿಮ್ಮ ಪುತ್ರನ ಆ ಸ್ವರೂಪಕ್ಕೆ. Let my eyes be like your eyes. ನನ್ನ ಕಣ್ಣುಗಳು ನಿಮ್ಮ ಕಣ್ಣುಗಳ ಹಾಗೆ Let ಇರಲಿ. my hand be like your hand. ನನ್ನ ಕೈಗಳು ನಿಮ್ಮ ಕೈಗಳ ಹಾಗೆ ಇರಲಿ. Let my words be like your words. ನನ್ನ ಮಾತುಗಳು ನಿಮ್ಮ ಮಾತುಗಳಾಗಲಿ. Every area I'm receiving the transformation. ನಮ್ಮ ಜೀವನದ ಪ್ರತಿಯೊಂದು ಪ್ರದೇಶ Renewal. ಆ ಮಾರ್ಪಾಡನ್ನ ಸ್ವೀಕರಿಸಿ ನವೀಕರಣ. Zanaluru managana dere dere juno. 2 minutes. 2 minutes. You pray. 2 ನಿಮಿಷ ಪ್ರಾರ್ಥಿಸಿ ನೀವು. 2 ನಿಮಿಷ Start ಪ್ರಾರ್ಥಿಸಿ. that renewal in me, O Lord. Start that renewal in me, O Lord. Start the renewal in me, O Lord. ನನ್ನಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. ನನ್ನಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. ನನ್ನಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. Start the renewal in me. Start the renewal in me. Start the renewal in me. Oh God. Start the renewal in me. Start the renewal in me. Start the renewal in me. Oh God. Start that renewal in me. Start that renewal in me. Start that renewal in me. ನನ್ನಲ್ಲಿ ನವೀಕರಣ ಪ್ರಾರಂಭಿಸಿ Oh ಓ God. ದೇವರೇ. Start that renewal in me. Start that renewal in me. Start that renewal in me. Oh God. ನನ್ನಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. ನಮ್ಮಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. ನಮ್ಮಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. ನಮ್ಮಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. ನಮ್ಮಲ್ಲಿ ನವೀಕರಣ ಪ್ರಾರಂಭಿಸಿ ಪ್ರಭುವೇ. Just open your eyes now. ಈಗ ನಿಮ್ಮ ಕಣ್ಣುಗಳನ್ನು ತೆರೀರಿ. This 3 minutes we were praying. ನಾವು 3 ನಿಮಿಷ ಪ್ರಾರ್ಥಿಸ್ತಾ ಇದ್ವಿ. Who had the sensation like something like a shock, electric shock? ಯಾರಿಗೂ ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ರೆ ಏನಾಗುತ್ತೆ? ಈ ಬೆರಳುಗಳ ಕೈ ಬೆರಳುಗಳಲ್ಲಿ ಎಲೆಕ್ಟ್ರಿಕ್ ಶಾಕ್ ಆದಂತ ಅನುಭವ Among ಆಯಿತು. you, who had that? ಯಾರಿಗಾಯ್ತು ಆ ರೀತಿ ಅನುಭವ? Who got that? ಯಾರಿಗೆ? ಕೈ ಬೆರಳುಗಳಲ್ಲಿ ಎಲೆಕ್ಟ್ರಿಕ್ ಶಾಕ್ ನ ಅನುಭವ ಆಯಿತು. It's like a numbness. It's probably. ಈಗ ಅದು ಜೋಮು ಹಿಡಿದಿದ ಹಾಗಾಗಿದೆ. Who had that feeling? ಯಾರಿಗಾಗಿದೆ ಆ ರೀತಿ? Among you, who had that feeling? ಇಲ್ಲಿ ನಿಮ್ಮಲ್ಲಿ ಯಾರಿಗೊಬ್ಬರಿಗೆ ಆಗಿದೆ ಅದು? Yes. Come here, sister. ಬನ್ನಿ. Come here. Thank you, Jesus. It's the sign of your healing. ಇದು ನಿಮ್ಮ ಸ್ವಸ್ಥತೆಯ ಒಂದು It's the ಚಿಹ್ನೆ. sign of your healing. ಇದು ನಿಮ್ಮ ಸ್ವಸ್ಥತೆಯ ಚಿಹ್ನೆಯಾಗಿದೆ. It's the sign of your healing. ಇದು ನಿಮ್ಮ ಸ್ವಸ್ಥತೆಯ It is ಸಂಕೇತವಾಗಿದೆ. the sign of your healing. ಇದು ನಿಮ್ಮ ಸ್ವಸ್ಥತೆಯ ಸಂಕೇತವಾಗಿದೆ. It's the sign of your healing. ಇದು ನಿಮ್ಮ ಸ್ವಸ್ಥತೆಯ ಸಂಕೇತವಾಗಿದೆ. He has healed you already. ಅವರು ನಿಮ್ಮನ್ನು ಈಗಾಗಲೇ He has ಗುಣಪಡಿಸಿದ್ದಾರೆ. healed you already. ಅವರು ನಿಮ್ಮನ್ನು ಈಗಾಗಲೇ ಗುಣಪಡಿಸಿದ್ದಾರೆ. He has healed you already. ನಿಮ್ಮನ್ನು ಈಗಾಗಲೇ He ಗುಣಪಡಿಸಿದ್ದಾರೆ. has healed. Oh, there is a daughter in that house. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿದ್ದಾಳೆ. Saying always she is having tummy ache. ಆಕೆಗೆ ಯಾವಾಗಲೂ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾಳೆ. When she is receiving the touch. ಈಗ ಆಕೆ ಆ ಯೇಸುವಿನ ಸ್ಪರ್ಶನೆಯನ್ನು ಸ್ವೀಕರಿಸಿದ. The daughter also receiving healing. ಆ ಮಗಳು ಕೂಡ ಆ ಸ್ವಸ್ಥತೆಯನ್ನು ಆರೋಗ್ಯವನ್ನು ಪಡ್ಕೊಳ್ತಾ ಇದ್ದಾರೆ. Oh, receive your healing touch. ನಿಮ್ಮ ಆ ಒಂದು ಸ್ವಸ್ಥತೆಯ ಸ್ಪರ್ಶವನ್ನು ಸ್ವೀಕರಿಸಿ. Jesus, you know what Jesus is doing? ಯೇಸು ಏನು ಮಾಡ್ತಿದ್ದಾರೆ? You know what Jesus is doing? Now Jesus is entering to their house. ಯೇಸು ನಿಮ್ಮ ಮನೆಯನ್ನು Right ಪ್ರವೇಶಿಸ್ತಾರೆ. hand only you got the touch, right? Right hand? Eh?
Yes. ಆ ಕೈಯಲ್ಲಿ ಬಲಗೈಯಲ್ಲಿ ಅವರಿಗೆ ಆ ಒಂದು ಅನುಭವ ಸಿಕ್ಕಿದೆ. Another one, this side, somebody was getting this sensation. See? ಇದೇ ರೀತಿಯಾದಂತ ಒಂದು ಅನುಭವ ಈ This ಕಡೆಯಿಂದ side, ಒಬ್ಬರಿಗೆ this- ಸಿಗ್ತಾ ಇದೆ. Come here, sister. Come here. Come here. It's your healing. ಅದು ನಿಮ್ಮ ಸ್ವಸ್ಥತೆ, It's your healing. ಅದು ನಿಮ್ಮ ಸ್ವಸ್ಥತೆ. Transform me into the image of your son. Transform me into the image of your son. ನಿಮ್ಮ ಪುತ್ರನ Transform me ಸ್ವರೂಪಕ್ಕೆ ನನ್ನನ್ನು into the ಮಾರ್ಪಡಿಸಿ. image of your son. ನಿಮ್ಮ ಪುತ್ರನ ಸ್ವರೂಪಕ್ಕೆ ನನ್ನನ್ನು ಮಾರ್ಪಡಿಸಿ. Transform me into to the left hand you got it, or to the right hand you got. Huh? Shaking both hands and it. Oh Jesus. ಎರಡು ಕೈಗಳಲ್ಲಿ ಆಕೆಗೆ ಅನುಭವ Don't ಆಗ್ತಾ cry, ಇದೆ. don't cry, don't cry. Look at me, look at me. Hear what I say. She is under the power of the Lord. ಆಕೆ ಈಗ ದೇವರ ಶಕ್ತಿಯ ಆ ಅನುಭವದಲ್ಲಿದ್ದಾರೆ. She is under the power of the Lord. ಆಕೆ ದೇವರ ಶಕ್ತಿಯ ಅನುಭವದಲ್ಲಿದ್ದಾರೆ. Jesus is setting her free. ಯೇಸು ಕ್ರಿಸ್ತರು ಆಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. Transforming, God is transforming yourself into the image of Him. ದೇವರು ನಿಮ್ಮನ್ನೇ ಆ That's- ಯೇಸು ಕ್ರಿಸ್ತರ ಸ್ವರೂಪಕ್ಕೆ ಮಾರ್ಪಡಿಸ್ತಾ ಇದ್ದಾರೆ. Another 7 will get the same sensation. ಮತ್ತೆ 7 ಮಂದಿಗೆ ಅದೇ ರೀತಿಯ ಅನುಭವ ಸಿಗ್ತಾ ಇದೆ. ಇಲ್ಲಿ In the forehead, ಕೆಲವರಿಗೆ ಹಣೆಯಲ್ಲಿ, you will get heat here. ಇಲ್ಲಿ ಹಣೆಯಲ್ಲಿ ನಿಮಗೆ ಇರುವಂತ ತೊಂದರೆ ಈಗ ಸ್ವಸ್ಥತೆ This ಸಿಗ್ತಾ ಇದೆ. is a major healing. ಇದೊಂದು ದೊಡ್ಡದಾದಂತ ಸ್ವಸ್ಥತೆ, It's a major healing. ಇದು ದೊಡ್ಡ ಸ್ವಸ್ಥತೆ. ಇದು All her head skin is getting healed. ಆಕೆಯ ಚರ್ಮ ಸಂಪೂರ್ಣವಾಗಿ ಸೌಖ್ಯ All her ಪಡ್ಕೊಳ್ತಾ skin ಇದೆ. is getting healed. ಆಕೆಯ ಚರ್ಮ ಎಲ್ಲ ಸಂಪೂರ್ಣವಾಗಿ ಸೌಖ್ಯ ಸಿಗ್ತಾ ಇದೆ. Yes. Now you close your eyes and pray. ಈಗ ನೀವು ಕಣ್ಣುಗಳನ್ನು ಮುಚ್ಚಿ ನೀವು Whoever ಪ್ರಾರ್ಥಿಸಿ. getting heat sensation in the forehead, come forward. ಯಾರಿಗೆಲ್ಲ ಆ ಹಣೆಯಲ್ಲಿ ಆ ಒಂದು ಆ ಒಂದು ಅನುಭವ ಸಿಗ್ತಾ ಇದೆ, ಬೇಗ ಬನ್ನಿ. ಹಣೆಯಲ್ಲಿ In 3 minutes, 3 ನಿಮಿಷದಲ್ಲಿ you will have the touch of God. ಆ ದೇವರ ಸ್ಪರ್ಶನೆ ನಿಮಗೆ ಸಿಗ್ತಾ It ಇದೆ. is the hand of God and it's the fresh touch of God. ಅದು ದೇವರ ಹಸ್ತವಾಗಿದೆ, ಅದು ದೇವರ And ಹೊಸ it's given to you. ಸ್ಪರ್ಶವಾಗಿದೆ. Close your eyes and pray. ನಿಮ್ಮ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸಿ. Shinto mamamol karde zantinondorodulo masiti hanadala jarubala kubarachania shantili tumananderitu wantri mokal kavarchiniasya hazantile moroka bambaro robotesi arjina molka madastani Touch them, Lord. ಈಗ ಸ್ಪರ್ಶಿಸಿ ಪ್ರಭುವೇ ಅವರನ್ನು. Touch them, Lord. ಸ್ಪರ್ಶಿಸಿರಿ ಪ್ರಭು. Underarms, ಕೆಲವರಿಗೆ ಕಂಕುಳ ಕೆಳಗೆ the lump is disappearing now. ಅಲ್ಲಿದ್ದಂತ ಗೆಡ್ಡೆ ಈಗ ಸಂಪೂರ್ಣವಾಗಿ ಕರಗಿ ಹೋಗಿದೆ, One mother is ಕಣ್ಮರೆಯಾಗಿದೆ. here, is the fear of cancer. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ಕ್ಯಾನ್ಸರ್ ಗಡ್ಡೆ One mother is here with ಆಗಿರಬಹುದು. the cancer, fear of cancer because of 2 unwanted lumps. ಇಲ್ಲಿ ಒಬ್ಬರಿದ್ದಾರೆ ಕ್ಯಾನ್ಸರ್ ನ ಭಯದಿಂದ 2 ಬೇಡವಾಗಿರುವಂತ ಗೆಡ್ಡೆಗಳು ಇದೆ ಅವರ ಆ ಶರೀರದಲ್ಲಿ. The 2 will disappear now. ಅವದು Not ಈಗ 1 but 2 will disappear now. ಈಗ ಅದು ಸಂಪೂರ್ಣವಾಗಿ 2 ಕೂಡ ಕಣ್ಮರೆ ಆಗ್ತದೆ. You will come here for sharing testimony. ನೀವಿಲ್ಲಿ ಬರ್ತೀರಾ, You will ನಿಮ್ಮ come back ಸಾಕ್ಷಿಯನ್ನು to the ಹೇಳೋದಕ್ಕೆ. St. Anthony's premises ನೀವು ಇಲ್ಲಿ ಬಂದು ಅದನ್ನ to ನೀವು sharing your ನಿವೇದಿಸಿ- testimony. ನಿಮ್ಮ ಸಾಕ್ಷಿಯನ್ನು ನುಡಿಲಿಕ್ಕೆ ನೀವು ಇಲ್ಲಿ ಬರ್ತೀರಾ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Pray now, pray now, pray now, pray now, pray now, pray now. ಪ್ರಾರ್ಥಿಸಿ. Prarthishona. ಪ್ರಾರ್ಥಿಸಿ. Sabartimel ko mambo. That forehead. ಹಣೆಯಲ್ಲಿ ಅನುಭವ ಯಾರಿಗಾಯ್ತು? One sister is getting, religious sister. Oba- A nun is receiving the touch. ಒಬ್ಬ ಭಗಿನಿ And it's ಕನ್ಯಾಸ್ತ್ರೀಗೆ, a confirmation of the call that you have got from the Lord. ಒಂದು ಭಗಿನಿ ಒಂದು ಕನ್ಯಾಸ್ತ್ರೀಗೆ ಆ ಒಂದು ಹಣೆಯಲ್ಲಿ ಆ ಸ್ಪರ್ಶನೆ ಅನುಭವ ಸಿಗ್ತಾ ಇದೆ. ಅದು ನಿಮ್ಮನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ Another ಅನ್ನೋದಕ್ಕೆ sister ಒಂದು who is sitting ಸಂಕೇತ. always in front of the computer. She's having this headache, killing headache for 1 month. 1 ತಿಂಗಳಿಂದ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವಂತ ಒಂದು ಸಹೋದರಿಗೆ ಒಂದು ಪ್ರಾಣ ಹೋಗುವಷ್ಟು ನೋವಿರುವಂತಹ ತಲೆನೋವಿರುವಂತ ಒಬ್ಬ ಸಹೋದರಿ ಇಲ್ಲಿದ್ದಾರೆ.
She can't hear any sound. She was very disturbed. ಆಕೆಗೆ ಯಾವುದೇ ರೀತಿಯ ಶಬ್ದ ಕೇಳಿಸ್ತಾ ಇರಲಿಲ್ಲ. ತುಂಬಾನೇ ಆಕೆ When she entered into this ground because of the sound. ಆಕೆ ಈ ಒಂದು ಸ್ಥಳಕ್ಕೆ ಬಂದಾಗ ಆ ಶಬ್ದದಿಂದ That sound is disturbing her. ಆಕೆಯನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಈ ಶಬ್ದ. Now that sister ಆ ಸಹೋದರಿ is receiving the touch of God. ಈಗ ದೇವರ ಸ್ಪರ್ಶನೆ ಆಕೆ ಪಡ್ಕೊಳ್ತಾ ಇದ್ದಾರೆ. Receive it. ಈಗ ಸ್ವೀಕರಿಸಿ. To mama lianta. Yes. ಕೆಲವರಿಗೆ ಆ ಹಣೆಯಲ್ಲಿ ಆ ಅನುಭವ ಆಗಿರುವಂತವರು ಇದೀರ ಇಲ್ಲಿ. ಬನ್ನಿ ಮುಂದೆ ಬನ್ನಿ, ಮುಂದೆ ಬನ್ನಿ. Come here. ಹಣೆಯಲ್ಲಿ All those who had that ಈ ತಲೆಯಲ್ಲಿ ಈ ರೀತಿ ಒಡೆದಂತಹ ಅನುಭವ ಯಾರಿಗಾಯ್ತು ಬನ್ನಿ ಬನ್ನಿ come. ಬನ್ನಿ ಮುಂದೆ ಬನ್ನಿ. ಇನ್ನೂ ಇದ್ದೀರಾ? Your prayer is for your husband. ನಿಮ್ಮ ಪ್ರಾರ್ಥನೆ ನಿಮ್ಮ ಗಂಡನಿಗಾಗಿ. Am I true? Yes. When you are praying today, God is releasing him. ಈಗ ನೀವು ಪ್ರಾರ್ಥಿಸುವಾಗ ದೇವರು ಅವರಿಗೆ ಬಿಡುಗಡೆ ಕೊಡ್ತಾ ಇದ್ದಾರೆ. All those who got the sign come forward. ಈ ರೀತಿಯ ಚಿಹ್ನೆ ಯಾರಿಗೆಲ್ಲ ಸಿಕ್ತು ತಲೆಯಲ್ಲಿ ಆ ಹಣೆಯಲ್ಲಿ ಈ ರೀತಿ ಮುಟ್ಟಿದ ಅನುಭವ ಆಗಿದೆ, ಅವ್ರು ಮುಂದೆ ಬನ್ನಿ. Jesus is relieving you, brother. ಯೇಸು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ Come to the stage. ಮೇಲೆ ಬನ್ನಿ. Come to the stage. Turn around. Your problem is varicose. You have varicose issue? ನಿಮಗೆ This ವೆರಿಕೋಸ್ operation. ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಇದೆ. I'm seeing here. Oh, he has got operated. Yeah, I'm seeing it. You cannot see that? Yes. You cannot see? Start seeing that. I'm seeing. I don't know him. I'm seeing him for the first time in my life. ಮೊದಲನೇದಾಗಿ ನಾನು ನೋಡ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನೋಡ್ತಾ ಇದ್ದೇನೆ. ವೆರಿಕೋಸ್ ವೈನ್ಸ್ ಇಲ್ಲಿದೆ, ಅವರಿಗೆ ಆಪರೇಷನ್ ಆಗಿದೆ. ಅದನ್ನ ಸಹೋದರನ ನೋಡ್ಲಿಕ್ಕೆ ಆಗ್ತಾ ಇದೆ. I can even see the stitches. ಅದನ್ನ ಅಲ್ಲಿ ಹಾಕಿರುವಂತ More than ಹೊಲಿಗೆ ಕೂಡ 14 stitches are there. 14 ಸ್ಟಿಚಸ್ ಹಾಕಿದ್ದಾರೆ. Huh? Stressful. ಎಸ್, He's getting healed. ಸಂಪೂರ್ಣ ಸೌಖ್ಯವನ್ನು ದೇವರು ಕೊಡ್ತಾ ಇದ್ದಾರೆ ಈಗ. What is your name? Sujan D'Souza. Sujan D'Souza. ಸುಜನ್ ಡಿಸೋಜಾ. Sujan. ಸುಜನ್. Sujan. You are from TC Pale? Huh? Sakleshpur. You are from Sakleshpur? Jesus. You receive this touch. Jesus is here. This. Oh, the glory. This brother, his problem is this. You know, one side is getting paralyzed. He's getting weaker and weaker. ಒಂದು ಕಡೆಗೆ Now that spirit is leaving him. ಬಲಹೀನವಾಗ್ತಾ ಇತ್ತು. ಒಂದು ಕಡೆಗೆ ಒಂದು ರೀತಿ ಪಾರ್ಶ್ವವಾಯು ಆದಂಗೆ ಆ ಆತ್ಮ ಅವರನ್ನು ಬಿಟ್ಟು ಹೋಗ್ತಾ ಇದೆ ಈಗ. Rebbe? Huh? Rebbe? Yes. Rebbe, she is praying for you. Huh? I am praying for her. Yes. That's the bond of family, no? ಅದಾಗಿದೆ ಕುಟುಂಬದ ಒಂದು ಅನ್ಯೋನ್ಯತೆ. Yes, I know. Come. Both of you come. Ravi, come. Jesus. Father, it's a wonderful healing. Oh, it's a wonderful healing. This one side is getting weaker and weaker. That's the left side. Ravi, you're on vacation. You know what Jesus says? Today, you are spending all your time for her healing and praying for her. Jesus is setting your wife completely free. Amen.
Oh Lord. Stretch your hand on her. Oh Lord Jesus. Release. 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 I command the spirit behind this headache. 2 months it's been severe, huh? 3 years. She was suffering with this? Yes. Mm-hmm. Yeah. Is a catechist? He was praying for her? Yes. Wonderful. Brother Ravi, I'm sure tonight is the night which God has prepared for her. Oh, one more youngster, young sister. Where is she? Where is she? Where is she? ಮತ್ತೊಬ್ಬ ಸಹೋದರಿಗೆ ಅದೇ ರೀತಿ ತಲೆನೋವಿರುವಂತವ್ರು ಯಾರಿದ್ದಾರೆ ಇಲ್ಲಿ? Here. She is getting touched here. ಹಣೆಯಲ್ಲಿ ಆ Where is that ಸ್ಪರ್ಶನೆ sister? ಅನುಭವ. Where is that sister? ಎಲ್ಲಿದ್ದಾರೆ? Where is she? Where is she? Come forward. Come first. ಮುಂದೆ ಬನ್ನಿ ಬೇಗ. No, say that again. ಮುಂದೆ ಬನ್ನಿ ಮುಂದೆ ಬನ್ನಿ. No, not she. It's an youngster. ಒಂದು ಯುವತಿ Yes, she can come. You can ನೀವು come. ಬನ್ನಿ. We'll pray for you. But this is an youngster. It's ಒಂದು getting ಯುವತಿ ಈ ರೀತಿ ತಲೆಗೆ seal. It's a seal. ಅದೊಂದು ಮುದ್ರೆ ರೀತಿನಲ್ಲಿ ತಲೆಗೆ ಹಣೆಯಲ್ಲಿ. Lord Jesus, I rebuke the spirit behind this killing headache. This is not normal. It was not there before 3 years. It was not there before 3 years. 3 ವರ್ಷಗಳ ಹಿಂದೆ ಇದು ಇರಲಿಲ್ಲ. But last 3 years, ಆದ್ರೆ ಕಳೆದ 3 ವರ್ಷಗಳಿಂದ it's following her, ಅದು disturbing her. ಆಕೆಯನ್ನ ಹಿಂಬಾಲಿಸ್ತಾ ಇದೆ, ಆಕೆಗೆ ತೊಂದರೆ ಕೊಡ್ತಾ ಇದೆ. When she got church, ಆಕೆ ದೇವಾಲಯಕ್ಕೆ ಬಂದಾಗ she's okay. ದೇವಾಲಯಕ್ಕೆ ಬಂದಾಗ But when she ಸರಿಯಾಗಿರ್ತಾರೆ. go up, ಆದ್ರೆ ಮತ್ತೆ ಇಲ್ಲಿಂದ ಹೋದಾಗ she will get it back. ಮತ್ತೆ ಆಕೆಗೆ ಅದೇ But ಅದೇ today, ಬರ್ತಾ ಇದೆ. ಆದ್ರೆ ಇವತ್ತು Jesus is rebuking that spirit. ಆ ಒಂದು ಆತ್ಮವನ್ನ ದುಷ್ಟಾತ್ಮವನ್ನ ಯೇಸು Rebuking the ಗದರಿಸ್ತಾ spirit. ಇದ್ದಾರೆ. ಯೇಸು ಗದರಿಸ್ತಾ ಇದ್ದಾರೆ. In the name of Jesus. ಯೇಸು ನಾಮದಲ್ಲಿ. In the name of Jesus. ಯೇಸು ನಾಮದಲ್ಲಿ. In the name of Jesus. ಯೇಸು ನಾಮದಲ್ಲಿ. Oh. This is the glory. This is the glory. Touch and heal your daughter. ಮುಟ್ಟಿ ನಿಮ್ಮ ಮಗಳನ್ನು She is wounded. She is wounded. She is wounded. ಆಕೆ ಗಾಯಗೊಂಡಿದ್ದಾಳೆ. She is wounded. ಆಕೆ ಗಾಯಗೊಂಡಿದ್ದಾಳೆ. She need a complete deliverance. ಆಕೆಗೆ ಸಂಪೂರ್ಣವಾದಂತಹ ಬಿಡುಗಡೆ ಬೇಕು. Oh, she need a complete deliverance. All of you stretch your right hand on her and ಆಕೆ pray ಕಡೆಗೆ for her. ಆಕೆಗೋಸ್ಕರ ಪ್ರಾರ್ಥಿಸಿ. ಎಲ್ಲರೂ ಬಲಗೈಯನ್ನು ಆಕೆ ಕಡೆ ಚಾಚಿ ಪ್ರಾರ್ಥಿಸಿ. Hallelujah, hallelujah, Jesus. Special case. Father, in the name of Jesus. Deliver us from all. ಈ ಒಂದು ಪ್ರಾರ್ಥನೆ ನಿಮ್ಮನ್ನ ನಿಮ್ಮ ಸೃಷ್ಟಿಕರ್ತನ ಸ್ವರೂಪಕ್ಕೆ ಮಾರ್ಪಡಿಸಿಕೊಂಡು ಹೋಗ್ತದೆ. ನಮ್ಮ 2 ಕರಗಳನ್ನ ಮೇಲೆ ಮಾಡೋಣ. ಈ ಒಂದು ಪ್ರಾರ್ಥನೆ ಹೇಳೋಣ. ನನ್ನನ್ನು ಮಾರ್ಪಡಿಸಿ ತಂದೆ ದೇವರೇ, Into the image of Christ. ಆ ಯೇಸು ಕ್ರಿಸ್ತರ ಸ್ವರೂಪಕ್ಕೆ ನನ್ನನ್ನು ಮಾರ್ಪಡಿಸಿರಿ. Every areas of my life. ನನ್ನ ಜೀವನದ ಪ್ರತಿಯೊಂದು ಪ್ರದೇಶದಲ್ಲಿಯೂ Transform me.
ನನ್ನನ್ನು ಮಾರ್ಪಡಿಸಿರಿ, Transform me. ನನ್ನನ್ನು ಮಾರ್ಪಡಿಸಿರಿ, Transform me. ನನ್ನನ್ನು ಮಾರ್ಪಡಿಸಿರಿ, Transform me. ನನ್ನನ್ನು ಮಾರ್ಪಡಿಸಿರಿ, Renew me. ನನ್ನನ್ನು ನವೀಕರಿಸಿರಿ, My body and my soul and my spirit. ನನ್ನ ಶರೀರ ಮತ್ತು ನನ್ನ ಆತ್ಮ ನನ್ನ ಪ್ರಾಣವನ್ನು ಮಾರ್ಪಡಿಸಿರಿ. Lord has come. ಪ್ರಭು ಇಲ್ಲಿ ಬಂದಿದ್ದಾರೆ. ಆತ್ಮೀಯರೇ, ನಿನ್ನೆ ಹಾಗೆ ಇವತ್ತು ಕೂಡ ನಾವು ಈ ಧ್ಯಾನ ಕೂಟದ ಖರ್ಚು ವೆಚ್ಚಗಳಿಗಾಗಿ ಪ್ರೀತಿಯ ಕಾಣಿಕೆಯನ್ನ ಈಗ ತೆಗಿಲಿಕ್ಕಿದ್ದೇವೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವರಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. My dear brothers and sisters in ನನ್ನ Christ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, our Lord has come in the form of bread. ಪ್ರಭು ಯೇಸು ನಮ್ಮ ಮಧ್ಯೆ ರೊಟ್ಟಿ ರೂಪದಲ್ಲಿ ಬಂದಿದ್ದಾರೆ. As a leper in Mark chapter 1 verses 40 to 45 came to Jesus, he knelt down as we are kneeling down front of the Lord. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45ನೇ ವಾಕ್ಯದವರೆಗೆ ಹೇಗೆ ಆ ಕುಷ್ಠರೋಗಿ ಯೇಸುವಿನ ಮುಂದೆ ಬಂದು ಮೊಣಕಾಲೂರಿ ಪ್ರಾರ್ಥಿಸೋಣ, ಅದೇ ರೀತಿ ನಾವು ಕೂಡ ಇವತ್ತು ಪ್ರಭುವಿನ ಮುಂದೆ ಮೊಣಕಾಲೂರಿದ್ದೇವೆ. As we kneel before Jesus, ನಾವು ಈಗ ಪ್ರಭುವಿನ ಮುಂದೆ ಯೇಸುವಿನ ಮುಂದೆ ಮೊಣಕಾಲೂರಿರುವಾಗ we bring to mind all our prayer intentions. ನಮ್ಮ ಎಲ್ಲ ಪ್ರಾರ್ಥನಾ ಭಿನ್ನಹಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. It's a time of healing, miracle and deliverance. ಇದು ಸ್ವಸ್ಥತೆಯ ಅದ್ಭುತ ಕಾರ್ಯಗಳ ಸೂಚಕ ಕಾರ್ಯಗಳ When we ಸಂದರ್ಭವಾಗಿದೆ. kneel before the Lord, ನೀವು ದೇವರ ಮುಂದೆ ಮೊಣಕಾಲೂರಿರುವಾಗ the Lord will be in front of us. ದೇವರು ಪ್ರಭು ನಿಮ್ಮ ಮುಂದೆ ಇರ್ತಾರೆ, ನಮ್ಮ ಮುಂದೆ ಇರ್ತಾರೆ. And then the beggar is asking Jesus, ಆ ಒಂದು ಭಿಕ್ಷುಕ ಯೇಸುವನ್ನ ಕೇಳ್ತಿದ್ದಾನೆ, can you heal me?
ನನ್ನನ್ನು ಗುಣಪಡಿಸಬಲ್ಲಿರಾ? Can you heal me? ನನ್ನನ್ನು ಗುಣಪಡಿಸಬಲ್ಲಿರಾ? My brothers and sisters, open your mouth and tell the Lord what He needs to do for you this evening. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಬಾಯಿ ತೆರೆದು ಇವತ್ತು ಪ್ರಭು ಈ ಸಂಜೆ ವೇಳೆ ನಿಮಗೆ ಏನು ಮಾಡಬೇಕು ಅನ್ನೋದನ್ನ ಬಾಯಿ ತೆರೆದು ಹೇಳಿ ಪ್ರಭುವಿಗೆ. As the beggar was asking Jesus, ಆ ಭಿಕ್ಷುಕ ಯೇಸುವನ್ನ ಕೇಳಿದ ಹಾಗೆ, can you heal me? ನನ್ನನ್ನು ಗುಣಪಡಿಸಬಲ್ಲಿರಾ ಎಂದು. Bring to mind all your problems, your tensions, your sickness, and tell the Lord, Lord, let there be a restoration of my finances. Lord, ತೊಂದರೆಗಳನ್ನ, ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಆರ್ಥಿಕವಾದ ಸಮಸ್ಯೆಗಳನ್ನ ನಿಮ್ಮ ಮನಸ್ಸಿಗೆ ತಂದುಕೊಂಡು ಯೇಸುವಿಗೆ ಹೇಳಿ, Lord, restore my health. ಪ್ರಭುವೇ, ನನ್ನ ಆರೋಗ್ಯವನ್ನ ಪುನರ್ಸ್ಥಾಪಿಸಿರಿ. Let there be restoration in the family. ನಮ್ಮ ಕುಟುಂಬದಲ್ಲಿ ಆ ಪುನರ್ಸ್ಥಾಪನೆ ಬೇಕು. All the broken families, let there be restoration right now. We make this prayer in the mighty and matchless name of our Lord Jesus Christ. ಯೇಸು ಕ್ರಿಸ್ತರ ಆ ಒಂದು ಶಕ್ತಿಯುತವಾದ ನಾಮದ ಎಲ್ಲ ಒಡೆದು ಹೋದ ಕುಟುಂಬಗಳು ಈ ಕ್ಷಣ ಪುನರ್ಸ್ಥಾಪಿಸಲ್ಪಡಲಿ. Every person who came in the front of the Lord never went back the same. ದೇವರ ಮುಂದೆ ಅಥವಾ ಪ್ರಭುವಿನ ಮುಂದೆ ಬಂದಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾನು ಬಂದ ಹಾಗೆ ಮತ್ತೆ ಹಿಂದಿರುಗಿ ಹೋಗಲಿಲ್ಲ. The leper came and knelt before Jesus and he had a prayer intention. ಆ ಕುಷ್ಠರೋಗಿ ಪ್ರಭುವಿನ ಮುಂದೆ ಬಂದು ಮೊಣಕಾಲೂರಿದಾಗ ಆತನಿಗೆ ಒಂದು ಪ್ರಾರ್ಥನಾ ಭಿನ್ನಹವಿತ್ತು. And he's asking, Lord, will you heal me? ಆತ ಪ್ರಭುವನ್ನ ಕೇಳ್ತಾ ಇದ್ದಾನೆ, ಪ್ರಭು ನೀವು ನನ್ನನ್ನು ಗುಣಪಡಿಸುವಿರಾ? And the Lord spoke to him. ಪ್ರಭು ಆತನಿಗೆ ಮಾತನಾಡಿದರು. Because he had pity on him. ಯಾಕೆಂದ್ರೆ ಆತನ ಮೇಲೆ ಅವರಿಗೆ ಒಂದು ಕನಿಕರವಿತ್ತು. The Lord has got a compassion on each one of us. ಆ ಪ್ರಭು ನಮ್ಮೊಬ್ಬೊಬ್ಬರ ಮೇಲೆ ಅನುಕಂಪವನ್ನು As he had ತೋರುವಂತವರಾಗಿದ್ದಾರೆ. pity on that leper, ಆ ಕುಷ್ಠ ರೋಗಿಯ ಮೇಲೆ ಹೇಗೆ ಕನಿಕರದಿಂದ ಇದ್ದರೋ he has got pity on us. ನಮ್ಮ ಮೇಲೆ ಕೂಡ ಆ ಪ್ರಭುವಿಗೆ ಕನಿಕರವಿದೆ. He not only told him that he'll be healed, he touched him. ಅವರಿಗೆ ಕೇವಲ ನೀನು ಗುಣ ಹೊಂದುತ್ತೀಯಾ ಅಂತ ಮಾತ್ರ ಹೇಳಲಿಲ್ಲ ಪ್ರಿಯರ, ಬದಲಿಗೆ ಅವರನ್ನ ಮುಟ್ಟಿ He never ಗುಣಪಡಿಸಿದರು. bothered that he was a leper. ಅವರಿಗೆ ಗೊತ್ತಿತ್ತು ಆತ ಒಬ್ಬ ಕುಷ್ಠರೋಗಿ ಅಂತ ಹೇಳಿ. And those days nobody used to even speak to a leper. ಆ ದಿನಗಳಲ್ಲಿ ಕುಷ್ಠರೋಗಿ ಅಂತ ಹೇಳಿದ್ರೆ ಯಾರು ಕೂಡ ಅವ್ರ ಜೊತೆ ಮಾತನಾಡ್ತಾ ಇರಲಿಲ್ಲ. ಅದು ಗೊತ್ತಿತ್ತು ಯೇಸುವಿಗೆ. That shows the compassion face of ಆದರೆ Jesus. ಅದು ಯೇಸುವಿಗೆ ಆತನ ಮೇಲಿದ್ದಂತಹ ಅನುಕಂಪ ಕರುಣೆಯನ್ನು ತೋರಿಸುತ್ತದೆ. He touches the leper. ಆ ಕುಷ್ಠರೋಗಿಯನ್ನ ಮುಟ್ಟುತ್ತಾರೆ ಅವರು. And immediately the word says he was healed. ಆ ಕ್ಷಣದಲ್ಲಿಯೇ ವಾಕ್ಯ ಹೇಳ್ತದೆ ಆತ ಸೌಖ್ಯ ಹೊಂದಿಕೊಂಡ ಅಂತ ಹೇಳಿ. The same Jesus is in between. He's in with us. ಅದೇ ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಈಗ ಇಲ್ಲಿದ್ದಾರೆ. He is with us now. ಅವರು ನಮ್ಮೊಂದಿಗೆ ಇದ್ದಾರೆ. He's walking in between us. ಅವರು ನಮ್ಮ ಮಧ್ಯೆ ನಡೆದಾಡ್ತಾ ಇದ್ದಾರೆ. He's touching each one of us. ಅವರು ನಮ್ಮ ಒಬ್ಬೊಬ್ಬರನ್ನ ಮುಟ್ಟುತ್ತಿದ್ದಾರೆ. Feel the touch of Jesus. ಆ ಯೇಸುವಿನ ಸ್ಪರ್ಶವನ್ನು Right ಅನುಭವಿಸಿರಿ. now the Lord is walking in between and is touching each one of you as he touched that leper. ಇಲ್ಲಿ ನಮ್ಮ ಮಧ್ಯೆ ಒಬ್ಬೊಬ್ಬರ ಮಧ್ಯೆ ನಡೆದಾಡುತ್ತಾ ಯೇಸು ನಮ್ಮ ಪ್ರತಿಯೊಬ್ಬರನ್ನ ಆ ಕುಷ್ಠರೋಗಿಯನ್ನು ಮುಟ್ಟಿದ ಹಾಗೆ ಮುಟ್ಟುತ್ತಿದ್ದಾರೆ. Feel the touch of Jesus. ಆ ಯೇಸುವಿನ ಸ್ಪರ್ಶನೆಯನ್ನು ಅನುಭವಿಸಿರಿ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಆರಾಧನೆ
ಎಲ್ಲರೂ ಮೊಣಕಾಲೂರಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಿದ್ಧರಾಗೋಣ. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ ಆಳೆಯಾಜ್ಞೆ ಮುಸವಿನಿಗೆ ಎಡೆ ಎತ್ತು ನಿಂತಿವೆ ಇಂದ್ರಿಯ ಹಿತವಾದುದನ್ನು ವಿಶ್ವಾಸವು ತೋರಲಿ ಪೀತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ದೇವರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ವೇದ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಆರಾಧನೆ ಆರಾಧನೆ ದೇವಾದಿದೇವನಿಗೆ ಆರಾಧನೆ ಆರಾಧನೆ ಸರ್ವಶಕ್ತ ಯೇಸುವಿಗೆ. Praise the Lord.